ओम शांति। ओम शांति। आज प्यारे बाबा 18 तारीख की स्मृति दिवस की मुरली सुना रहे हैं, जिसमें सारी गीता पाठशालाओं के जो मुख्य आत्माएं हैं, निमित्त आत्माएं हैं, वो गए हैं। तो बाबा भले वो सामने है, लेकिन ये सब हम बच्चों को कह रहे हैं। सेवा का परिभाषा क्या है और सेवा हम करते हैं तो हमारा स्थिति क्या होना चाहिए। और ब्रह्मा बाबा जैसे सबूत दिया, क्या किया बाबा ने? सपूत बच्चा बन बाप समान संपूर्ण होने का सबूत दिया। तो बाबा पूछते हैं, हर बच्चे का रियल प्यार मना बाप समान बनना। स्नेह की शक्ति के ऊपर बाबा ने बहुत बोला है। तो भी अपने को सब हिसाब किताब से संपूर्ण मुक्त करके, सर्व हलचलों से मुक्त करके चलना। ಇವತ್ತು ಬಾಬಾ 18ನೇ ತಾರೀಕು ಸ್ಮೃತಿ ದಿನದ ಮುರಳಿ ಇದು. ಗೀತಾ ಪಾಠಶಾಲೆಯ ಮುಖ್ಯ ನಿಮಿತ್ತಾತ್ಮಗಳೇನು ಹೋಗಿದ್ದಾರೆ. ಅವರು ಅಂದ್ರೆ ಎಲ್ಲ ಬ್ರಾಹ್ಮಣ ಕುಲಭೂಷಣರು, ಸೇವಾಧಾರಿಗಳು ತಾನೆ ನಾವೆಲ್ಲ. ನಮ್ಮೆಲ್ಲರಿಗೆ ಬಾಬವರು ಬ್ರಹ್ಮ ಬಾಬನ ಉದಾಹರಣೆ ಕೊಡ್ತಾ, ಬಾಬವರು ಪ್ರೀತಿಯ ಹಿಂದೆ ಸುಪುತ್ರ ಮಗ ಶಿವಬಾಬನಿಗೆ ಮಗ ಬ್ರಹ್ಮ. ಆದ್ರೆ ನಾನು ಸುಪುತ್ರ ಅನ್ನೋ ಪ್ರೂಫ್ ಅನ್ನ ಶಿವಬಾಬವ್ರ ಸಮಾನ ಸಂಪನ್ನರಾಗಿ ತೋರಿಸಿದ್ರು. ಹಂಗೆ ಬಾಬಾ ಹೇಳ್ತಿದ್ದಾರೆ, ನಿಮಗೆ ಪ್ರೀತಿ ಇತ್ತಂದ್ರೆ ಸಮಾನರಾಗೋದೇನೆ ಪ್ರೀತಿಯ ರಿಟರ್ನ್, ಬೇರೆದಲ್ಲ. ಸೊ ನಮ್ಮನ್ನ ನಾವು ನೋಡ್ಕೊಳ್ಬೇಕು, ನಾವು ಹಂಗಿದೀವ ಅಂತ. ಕೇಳಿ, आज 18/1/87 आज अव्यक्त बाप दादा अपने अव्यक्त स्थिति भव के वरदानी बच्चों व अव्यक्ति फरिश्तों से मिलने आए। ये अव्यक्त मिलन इस सारे कल्प में अब एक ही बार संगम पर होता है। सतयुग में भी देव मिलन होगा, लेकिन फरिश्तों का मिलन, अव्यक्त मिलन इस समय ही होता है. ಇಂಪಾರ್ಟೆಂಟ್. ಇವತ್ತು ತಂದೆ ಎಂತ ದೊಡ್ಡ ವರದಾನ, ಅವ್ಯಕ್ತಿ ಸ್ಥಿತಿ ಭವ. 18th ಎಲ್ಲರೂ ಅಮೃತ ವೇಳೆಯಿಂದನೇ ಅವ್ಯಕ್ತ ಸ್ಥಿತಿಯಲ್ಲಿ ಬಾಬಾವ್ರ ಹತ್ರ ಇರಕ್ ಪ್ರಯತ್ನ ಮಾಡ್ತಾರಲ್ಲ. ಈ ಅವ್ಯಕ್ತ ಸ್ಥಿತಿ ಭವದ ವರದಾನಿ ಮಕ್ಕಳನ್ನ, ಅವ್ಯಕ್ತ ಫರಿಷ್ಠೆಗಳನ್ನ ಮಿಲನ ಮಾಡ್ಲಿಕ್ಕೆ ಬಂದಿದ್ದೀನಿ. ಅವ್ಯಕ್ತ ಮಿಲನ ಅನ್ನೋದು ಈ ಕಲ್ಪದಲ್ಲಿ ಒಂದೇ ಸಾರಿ ಸಂಗಮ ಯುಗದಲ್ಲಾಗೋದು. ಸಂಗಮ ಯುಗದಲ್ಲಿ ಈ ಮಿಲನ ಎಷ್ಟು ಮಹತ್ವಪೂರ್ಣ ಅನ್ನೋ ಮಾತು ಹೇಳ್ತಿದ್ದಾರೆ ಬಾಬಾ. ಸತ್ಯುಗದಲ್ಲಿ ದೇವ ಮಿಲನ, ದೇವತೆಗಳು ಪರಸ್ಪರ ದೇವತೆಗಳು ಮೀಟ್ ಮಾಡ್ತಾರೆ. ಆದರೆ ಫರಿಷ್ಠೆಗಳ ಮಿಲನ, ಅವ್ಯಕ್ತ ಮಿಲನ, ಅದೂ ಫರಿಷ್ಠ ರೂಪದಲ್ಲಿ ನಮ್ಮ ಆತ್ಮಗಳ ಮಿಲನ ತಂದೆ ಪರಮಾತ್ಮನ ಜೊತೆ ಬರೀ ಸಂಗಮ ಯುಗದಲ್ಲಿ ಮಾತ್ರ ಆಗುತ್ತೆ. निराकार तंदे, निराकार बाप भी अव्यक्त ब्रह्मा बाप के द्वारा मिलन मनाते हैं. निराकार को भी ये फरिश्तों की महफिल अति प्रिय लगती है, इसलिए अपना दाम छोड़ आकारी व साकारी दुनिया में मिलन मनाने आए हैं. फरिश्ते बच्चों के स्नेह के आकर्षण से बाप को भी रूप बदल, वेश बदल बच्चों के संसार में आना ही पड़ता है. ये संगम युग बाप और बच्चों का अति प्यारा और न्यारा संसार है. ತಂದೆ ಮಕ್ಕಳ ಇದು ಪ್ರಪಂಚನೇ ಯುನೀಕ್ ಅಂದ್ಬಿಟ್ರು ಬಾಬವರು.
ನಿರಾಕಾರ ತಂದೆ ಅವ್ಯಕ್ತ ಬ್ರಹ್ಮನ ಹತ್ರ ಮಕ್ಕಳ ಮಿಲನ ಮಾಡಕ್ ಬರ್ತಿದ್ದಾರೆ. ನಿರಾಕಾರನಿಗೂ ಫರಿಷ್ಠಗಳ ಮಿಲನ ಅತಿ ಪ್ರಿಯ ಆಗುತ್ತೆ. ಯಾಕೆಂದ್ರೆ ಪರಂಧಾಮದಿಂದ ಸೂಕ್ಷ್ಮ ವತನಕ್ಕೆ ಬಂದು ಮೀಟ್ ಮಾಡಕ್ ಬರ್ತಾರಲ್ವಾ. ಸೊ ತನ್ನ ಧಾಮ ನಿರಾಕಾರಿ ಪ್ರಪಂಚವನ್ನು ಬಿಟ್ಟು ಆಕಾರಿ ಫಸ್ಟು ಬ್ರಹ್ಮನ ಶರೀರದಲ್ಲಿ ಬಂದು ಆಮೇಲೆ ಸಾಕಾರ ಜಗತ್ತಿಗೆ ಬರ್ತಾರೆ. ಸೊ ನಾನು ನಿರಾಕಾರ ಆಕಾರ ಸ್ವರೂಪದಲ್ಲಿ ಬಂದು ಸಾಕಾರ ಪ್ರಪಂಚದಲ್ಲಿ ನಿಮ್ಮನ್ನು ಮಿಲನ ಮಾಡಕ್ ಬಂದಿದ್ದೀನಿ. ಅಂದ್ರೆ ಫರಿಷ್ಠ ಮಕ್ಕಳ ಸ್ನೇಹ ತಂದೆ ಪರಮಾತ್ಮನನ್ನು ಆಕರ್ಷಣೆ ಮಾಡಿ ತಂದೆಯ ರೂಪ ಹಾಗೂ ವೇಷ ಬದಲಾವಣೆ ಮಾಡ್ಕೊಂಡು ಬರೋ ಥರ ಮಾಡುತ್ತೆ ತಾನೇ. ಅಂದ್ರೆ ನೀವು ಮಕ್ಕಳ ಪ್ರೀತಿ ಸಂಗಮ ಯುಗದಲ್ಲಿ ಅತಿ ಪ್ಯಾರ ನ್ಯಾರ ಮಿಲನನೇ ದೊಡ್ಡದಲ್ವಾ. तो स्नेह सबसे बड़ी आकर्षित करने की शक्ति है जो परम आत्मा बंधन मुक्त को भी शरीर से मुक्त को भी स्नेह के बंधन में बांध लेती है. अशरीरी को भी लोन के शरीरधारी बना देती है. यही है बच्चों के स्नेह का प्रत्यक्ष प्रमाण. ಇದು ತಂದೆ ಮಕ್ಕಳ ಪ್ರಪಂಚದ ವಿಶೇಷತೆನೋ ಸ್ನೇಹ ದೊಡ್ಡದ್ರಲ್ಲಿ ಬಾಬೂರ್ ಪ್ರತಿ ಇರ್ತಕ್ಕಂಥ ಅಗಾಧ ಸ್ನೇಹ ಏನಿದೆ ಇದು ಅತಿ ದೊಡ್ಡ ಪರಮಾತ್ಮ ತಂದೆಯನ್ನು ಆಕರ್ಷಣೆ ಮಾಡತಕ್ಕಂತಹ ತಾಕತ್ತು ಬರೀ ಸ್ನೇಹಕ್ಕಿದೆ. ಸ್ನೇಹ ಪರಮ ಆತ್ಮ ಬಂಧನ್ ಮುಕ್ತನನ್ನು ಶರೀರದಿಂದ ಮುಕ್ತನಾಗಿರೋ ತಂದೆ ಪರಮಾತ್ಮನನ್ನೂ ಸಹ ಲೋನಿನ ಶರೀರ ತಗೊಂಡು ಬಂದು ಮಿಲನ ಮಾಡೋ ಥರ ಸ್ನೇಹ ತನ್ನ ಬಂಧನದಲ್ಲಿ ಮಕ್ಕಳ ಪ್ರೀತಿ ಬಾಬೂರನ್ನ ಭಗವಂತನನ್ನು ಕಟ್ಟಾಕ್ಬಿಡುತ್ತೆ. ನಿರಾಕಾರನನ್ನ ಎಲ್ಲದರಿಂದ ಮುಕ್ತ ತಂದೆಯನ್ನ ಇದು ಮಕ್ಕಳ ಸ್ನೇಹದ ಪ್ರತ್ಯಕ್ಷ ಪ್ರಮಾಣ. ಕರೆದ ತಕ್ಷಣ ಬಾಬೂರ್ ಇಳಿತಾರಲ್ವಾ. आज का दिन अनेक चारों ओर के बच्चों के स्नेह की धाराएं स्नेह के सागर में समाने का दिन है. बच्चे कहते हैं हम बाप दादा से मिलने आए हैं. बच्चे मिलने आए हैं या बच्चों से बाप मिलने आए हैं. ಇವತ್ತು ನಾಲ್ಕಾರು ಕಡೆಯ ಸ್ನೇಹದ ನದಿಗಳಿದೆಯಲ್ಲ ಎಲ್ಲ ಕಡೆ ಸಾಗರದಲ್ಲಿ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ ಸೇರ್ಕೊಳಕ್ಕೆ. ಮಕ್ಕಳು ಹೇಳೋದು ನಾವು ಬಾಬೂರನ್ನ ಮೀಟ್ ಮಾಡಕ್ ಬಂದಿದ್ದೀವಿ, ತಂದೆ ಹೇಳ್ತಾರೆ ನಾನು ಮಕ್ಕಳನ್ನ ಮೀಟ್ ಮಾಡಕ್ ಬಂದಿದ್ದೀನಿ, ಅಥವಾ ಇಬ್ರು ಮಧುಬಂದಲ್ಲಿ ಮೀಟ್ ಮಾಡಕ್ ಬಂದಿದ್ದಾರ. ಹೆಂಗೆ या दोनों मधुबन में मिलने आए हैं. बच्चे स्नेह के सागर में नहाने आए हैं, लेकिन बाप हजारों गंगाओं में नहाने आते हैं. इसलिए गंगा सागर का मेला विचित्र मेला है. ಸ್ನೇಹ ಸಾಗರ ಮಕ್ಕಳ ಸ್ನೇಹದಲ್ಲಿ ನಾನು ಸ್ನಾನ ಮಾಡಕ್ ಬಂದಿದ್ದೀನಿ ಅಂತಾರೆ ನೋಡಿ. ಅನೇಕ ಸಾವಿರಾರು ಗಂಗೆರು ಸ್ನೇಹದ ಗಂಗಾ ತಂದೆ ಸಾಗರನ ಮಿಲನದಲ್ಲಿ ಸಾಗರನ ಪ್ರೀತಿಯಲ್ಲಿ ಮಕ್ಕಳು ತಂದೆಯನ್ ಮಿಲನ ಮಾಡಕ್ ಬಂದ್ರೆ ನಾನು ನಿಮ್ದು ವಿಚಿತ್ರ ಗಂಗೆಯರ ಇದರಲ್ಲಿ ಸ್ನಾನ ಮಾಡಕ್ ಬಂದಿದ್ದೀನಿ ಅಂದ್ರೆ ಅರ್ಥ ಏನು? ಎಷ್ಟು ನಿರಹಂಕಾರಿ ಬಾಬಾ. ಅದಕ್ಕೇನೆ ಕುಂಭಮೇಳ ಫೇಮಸ್. ಸಾಗರ ನದಿಗಳು ಮಿಲನ ಆಗೋ ಸೇರುತ್ತೆ ಅಂದ್ರೆ ಸಾಗರದ ಸಮಾನ ಆಗ್ಬಿಡುತ್ತಲ್ಲ ನದಿ. ಆ ಸಂಗಮ ತುಂಬಾ ಫೇಮಸ್ಸು. ಯಾಕೆಂದ್ರೆ ಇದು ಈ ಸಮಯದ್ದು ಸ್ನೇಹಕ್ಕೆ ಸಾಗರ್ ಮೇ ಸಮಾಯ್ ಸಮಾನ್ ಬನ್ ಜಾತೆ. ಬಾಬೂರನ್ ಮಿಲನ ಮಾಡಿ ಮಾಡಿ ಸ್ನೇಹ ಸಾಗರನಿಂದ ಪ್ರೀತಿ ತಗೊಂಡು ಸಮಾನರಾಗ್ಬಿಡ್ತೀರಲ್ವಾ. आज के दिन को बाप समान बनने का स्मृति अर्थात समर्थि दिवस कहते हैं. क्यों? आज का दिन ब्रह्मा बाप के संपन्न और संपूर्ण बाप समान बनने का यादगार दिवस है. ब्रह्मा बच्चा सो बाप, क्योंकि ब्रह्मा बच्चा भी है तो बाप भी है. आज के दिन ब्रह्मा ने बच्चे के रूप में सपूत बच्चा बनने का सबूत दिया. स्नेह का स्वरूप का समान बनने का सबूत दिया.
अति प्यारे और अति न्यारेपन का सबूत दिया. ಏನೇನ್ ಪ್ರೂಫ್ ಕೊಟ್ರು ನನಗೆ ಪ್ರೀತಿಯ ರಿಟರ್ನ್ ಅಲ್ಲಿ ಅಂತ ಶಿವಬಾಬಾ ಹೇಳ್ತಿದ್ದಾರೆ. ಇನ್ನ ಏನೇನ್ ಮಾಡಿದ್ರು, ಬಾಪ್ ಸಮಾನ್ ಕರ್ಮಾತೀತ್ ಅರ್ಥಾತ್ कर्म के बंधन से मुक्त न्यारा बनने का सबूत दिया. सारे कल्प के कर्मों के हिसाब किताब से मुक्त होने का सबूत दिया, सिवाय सेवा के स्नेह के और कोई बंधन नहीं. ಬಾಬೋರು ಬ್ರಹ್ಮ ಬಾಬಾ ಶಿವಬಾಬೋರ ಪ್ರೀತಿಯಲ್ಲಿ ಸಂಪೂರ್ಣ ಕುರ್ಬಾನಿ ಮಾಡಿದ್ರಂದ್ರೆ ಎಲ್ಲದರಿಂದ ಮುಕ್ತನಾಗಿ, ಅದೋ ನಿನ್ನ ಪ್ರೀತಿಯಲ್ಲಿ ನೀನೇ ಅಂತ ಹೇಳಿ ಎಲ್ಲ ಬುದ್ಧಿಯಿಂದ ತೆಗೆದ್ಬಿಟ್ರು. ಅದನ್ನ ಬಾಬಾ ಹೇಳೋದು ಸ್ಮೃತಿ ದಿನ ಅಂತ. ತಂದೆಯ ಸಮಾನರಾಗಿ ಬಾಬಾ ಅಂತೂ ಹೊರಟುಬಿಟ್ರು. ಆದರೆ ಆ ಸ್ಮೃತಿಯಲ್ಲಿ ತಂದೆಯನ್ನ ಫಾಲೋ ಮಾಡ್ತಾ ನಾವು ಸಮಾನರಾಗಬೇಕಲ್ವಾ. ಇದು ಸ್ಮೃತಿ ದಿನ. ಸಮರ್ಥರಾಗತಕ್ಕಂಥ ದಿನ. ಯಾಕೆಂದ್ರೆ ಇವತ್ತು ಬ್ರಹ್ಮ ತಂದೆ ಶಿವಬಾಬೋರ್ ಸಮಾನ ಸಂಪನ್ನ ಸಂಪೂರ್ಣ ಬಾಬೋರ ಸಮಾನರಾಗೋ ನೆನಪಾರ್ಥದ ದಿನ. ಬ್ರಹ್ಮ ತಂದೆನೂ ಹೌದು ಜಗತ್ತಿಗೆ, ಮತ್ತೆ ಸಾಕಾರದಲ್ಲಿ ಮಗನೂ ಹೌದು. ಮಗನಾಗಿ ನನಗೇನೇನು ಪ್ರೂಫ್ ಕೊಟ್ರು, ಸ್ನೇಹದ ಪ್ರೂಫ್. ಒಂದು ಸುಪುತ್ರನಾಗಿ ಸಬೂತ್ ಪ್ರೂಫ್ ಏನು, ಸ್ನೇಹದ ತೋರ್ಸಿದ್ರಂದ್ರೆ ನನ್ನ ಸಮಾನರಾಗಿ ತೋರ್ಸಿದ್ರು. ನ್ಯಾರ ಪ್ಯಾರ ಸಂಪೂರ್ಣ ನ್ಯಾರ, ಎಲ್ಲದರಿಂದ ಒಬ್ಬ ತಂದೆಗೆ ಪ್ರಿಯನಾಗಿ ಬದುಕಿ ತೋರ್ಸಿದ್ರು. ತಂದೆಯ ಸಮಾನ ಕರ್ಮಾತೀತ, ಕರ್ಮ ಬಂಧನದಿಂದ ಮುಕ್ತ. ಭಗವಂತ ಹೆಂಗೆ ಎಲ್ಲದರಿಂದ ಮುಕ್ತ, ತಾನು ಹಂಗೆ ಮುಕ್ತನಾಗಿ ತೋರಿಸಿದ್ರು. ಎಲ್ಲದರಿಂದ ನ್ಯಾರ ಆಗಿ ಇಡೀ ಕಲ್ಪದ ಸಂಪೂರ್ಣ ಲೆಕ್ಕಾಚಾರಗಳೇನಿದೆ ಅದ ಮುಕ್ತರಾಗಿ ಬಂಧನ್ ಮುಕ್ತರಾಗ್ತಕ್ಕಂಥ ಪ್ರೂಫ್ ಕೊಟ್ರು, ಸ್ನೇಹದ ಪ್ರೂಫ್. ಸಿವಾಯ್ ಸ್ನೇಹವನ್ನ ಬಾಬೋರ್ ಮೇಲಿನ ಪ್ರೀತಿ ಹಾಗೂ ಸೇವೆ ನಿಮಿತ್ತ ಮಾತ್ರ ಸೇವೆಯನ್ನು ಬಿಟ್ರೆ ಬೇರೆ ಯಾವುದರಲ್ಲಿನೂ ಶಿವ್ ಬಾಬಾ ನನ್ನ ಎಷ್ಟು ಅಕ್ಯುರೇಟ್ ಆಗಿ ಫಾಲೋ ಮಾಡಿದ್ರಂದ್ರೆ ಎಲ್ಲಿ ಸಿಕ್ಕಾಕೊಳ್ಳಿಲ್ಲ. ಶಿವ್ ಬಾಬಾ ಬರ್ತಾರೆ, ನಾವೆಲ್ಲ ಇಷ್ಟು ಪ್ರೀತಿ ಮಾಡ್ತೀವಲ್ಲ, ಹೋಗ್ಬೇಡ 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 ಅಂದ್ರೂ ಹೆಂಗ್ ಹೊರಟು ಬಿಡ್ತಾರೆ ನೋಡಿ. ಎಷ್ಟು ನ್ಯಾರ, ಎಷ್ಟು ಪ್ಯಾರ. ಏನೋ ನೀವೇ ನನ್ನ ಪ್ರಾಣ, ನನ್ನ ಗಿಣಿಗಳು ಮಣಿಗಳು, ನಿನ್ನ ಮನ್ರಿ ಬಿಟ್ರೆ ಯಾರಿಲ್ಲ, ನನ್ಗೆ ಯಾರೂ ಇಲ್ಲ ಅಂತಾರೆ. ಹೆಂಗ್ ಹೊರಟು ಬಿಡ್ತಾರೆ ಟಪಾರ್ ಅಂತ ಅಲ್ವಾ. ಅದು ಸತ್ಯ ಪ್ರೀತಿ, ನಿಸ್ವಾರ್ಥ ಪವಿತ್ರವಾದ ಶುದ್ಧ ಪ್ರೀತಿ. ಅತಿ ಪ್ರೀತಿ ತೋರಿಸ್ತಾರೆ, ಬಟ್ ಎಲ್ಲಿನೂ ಸಿಕ್ಕಾಕೊಳ್ಳಲ್ಲ. ಆ ಥರ ಸ್ನೇಹದಲ್ಲಿ ಇರಕ್ ಬರುತ್ತಾ? ಅಂಟ್ಕೊಂಡ್ರೆ ಅಂಟ್ವಾಳ ಕಾಯಿ ಹಾಕೊಂಡು ಅಂಟ್ಕೊಳ್ಳೋದು. ಅವರು ನಿಮಗೆ ಅಂಟ್ಕತ್ತಾರೆ, ನೀವು ಅವ್ರಿಗೆ ಅಂಟ್ಕತ್ತಾರೆ, ಇಬ್ಬರದು ಬಂಧನ. ಇದು ಸರಿಯಲ್ಲಲ್ಲ. ಅಂಡ್ ಗೊತ್ತಿದೆ ನಿಮಗೆ ಇದು ಶಾಶ್ವತ ಅಲ್ಲ. ಈ ಸಂಬಂಧಗಳೇನಿದ್ರು ಲೆಕ್ಕಾಚಾರದ ಸಂಬಂಧಗಳಂತ ಗೊತ್ತಿದೆಯಲ್ವಾ. सेवादारी ब्रह्मा बाप भी है. सेवा के बंधन में बंधने वाली सेवादारी नहीं, क्योंकि सेवा में कोई बंधन मुक्त बन सेवा करते, कोई बंधन युक्त बन सेवा करते. सेवादारी ब्रह्मा बाप भी है, लेकिन सेवा द्वारा हद की रायल इच्छाएं सेवा में भी हिसाब किताब के बंधन में बांधती है. लेकिन सच्चे सेवाधारी इस हिसाब किताब से भी मुक्त है. इसी को ही कर्मातीत ಸ್ಥಿತಿ कहा जाता है. ತಂದೆ ಹೇಳೋದು ಸೇವೆ ಅನ್ನೋದು ಬಾಬಾವ್ರ ಸೇವೆ ಅಲ್ಲ, ಆ್ಯಕ್ಚುಲಿ ನಮ್ದಲ್ಲ ಸೇವೆ. ಸೊ ಸೇವೆ ಶ್ರೇಷ್ಠ ಕರ್ಮ, ರೈಟ್. ಆದರೆ ಅದು ನಮ್ಮನ್ನ ಬಂಧಿಸ್ಕೂಡ್ದು. ಸೇವೆ ನಾನು ಅದರಲ್ಲಿ ಸೇವೆ ನನಗೆ ಎಳೀತದೆ, ಅದು ಮಾಡ್ಬೇಕು ಇದು ಮಾಡಬೇಕು, ಬಾಬಾವ್ರ ನೆನಪೇ ಇಲ್ಲ, ಧಾರಣೆಗಳಿಲ್ಲ ಅಂದರೆ ಅದು ಸೇವೆ ಆಗಲಿಲ್ಲ, ನಿಮ್ಮ ಸ್ವಾರ್ಥ ಆಯ್ತಂತ ಹೇಳ್ತಿರೋದು ಬಾಬಾವ್ರು. ಯಾಕೆಂದರೆ ಸೇವಾ
ಆ ಸೇವೆ ಬಂಧನದಿಂದ ಮುಕ್ತನನ್ನು ಮಾಡಬೇಕು. ಸೇವೆ ಬಂಧನದಲ್ಲಿ ಬಂಧಿಸ್ತಕ್ಕಂಥದ್ದಲ್ಲ. ಬಂಧನದಲ್ಲಿ ಬಂಧಿತರಾಗಿ ಯಾರು ಸೇವೆ ಮಾಡ್ತಾರೆ ಅದು ಸೇವೆಯಲ್ಲ. ಯಾಕೆಂದ್ರೆ ಶಿವಬಾಬಾವ್ರು ತುಂಬಾ ಕ್ಲಿಯರ್ ಹೇಳ್ತಿದ್ದಾರೆ, ಬ್ರಹ್ಮ ತಂದೆನೂ ಸೇವಾದಾರಿನೇ. ಆದ್ರೆ ಅವರು ಸೇವೆ ಹೆಂಗ್ ಮಾಡಿದ್ರಂದ್ರೆ ಎಂದೂ ಅಯ್ಯೋ ನನಗೆ ಇಷ್ಟು ಜವಾಬ್ದಾರಿ, ನಾನು ಇದು ಮಾಡ್ಬೇಕಂತ ಹೇಳಲೇ ಇಲ್ಲ. ಮತ್ತು ಅದರಲ್ಲಿ ಮಗ್ನರೂ ಆಗ್ಲಿಲ್ಲ. ಜ್ಞಾನ ಯೋಗ ಬಿಟ್ಬಿಟ್ಟು, ಧಾರಣೆ ಬಿಟ್ಬಿಟ್ಟು, ಸೇವೆ 4th ಸಬ್ಜೆಕ್ಟ್, ಫಸ್ಟ್ 3ರಲ್ಲಿದ್ದು ಆ ಸ್ಥಿತಿಯಲ್ಲಿ ಅವ್ರು ಮಾಡಿದ್ದು. ಹಂಗೆ ಕೆಲವು ಮಕ್ಕಳು ಸೇವೆಯಲ್ಲಿ ಬಂದ ಮೇಲೆ ಹದ್ದು ಮಿತವಾದ ರಾಯಲ್ ಇಚ್ಛೆಗಳು, ಕಂಫರ್ಟು, ಹಂಗ್ ಬೇಕು ಹಿಂಗ್ ಬೇಕು, ಅದು ಬೇಕು ಇದು ಬೇಕು, ಹಂಗೆ ಇದು, ಎಷ್ಟು ರಾಯಲ್ ಇಚ್ಛೆ, ಎಷ್ಟು ಸ್ವಾರ್ಥ, ಅಷ್ಟು ಸೇವೆ ಎಲ್ಲ ಪುಣ್ಯ 0 ಆಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂತಹ ಸೇವೆ ಅನೇಕ ತರಹದ ಲೆಕ್ಕಾಚಾರಗಳಲ್ಲಿ ಬಂಧಿಸ್ಬಿಡುತ್ತೆ. ರಾಯಲ್ ಇಚ್ಛೆಗಳು ಸೇವೆಯಲ್ಲಿ, ಮಾನುಷಾನಿನ ಇಚ್ಛೆ ಎಷ್ಟು, ತನ್ನ ಕಂಫರ್ಟ್ ಇಚ್ಛೆ ಎಷ್ಟು, ನಾನು ಅಂದ್ಕೊಂಡಂಗೆ ಆಗಬೇಕು, ಸಿಕ್ಕಿದ್ದು ನನಗೆ ಅಂದ್ಕೊಂಡಂಗೆ ಸ್ಯಾಲ್ವೇಷನು, ನನ್ನ ಸಂಸ್ಕಾರಕ್ಕೆ ಹೆಂಗೆ ಆ ತರಹ ನಾನು ಸೇವೆ ಮಾಡಬೇಕು, ನಾನು ಇದು ಮಾಡೋಕ್ಕಾಗಲ್ಲ, ನಾನು ಅದು ಮಾಡೋಕ್ಕಾಗಲ್ಲ, ನಾನು ಹಿಂಗೆ ಮಾಡಬಲ್ಲೆ, ನಾನು ಇದಲ್ಲ ಅದಲ್ಲ, ಇದೆಲ್ಲ ಸೇವಾದಾರಿ ಲಕ್ಷಣನೇ ಅಲ್ಲ. ಯಾಕೆಂದ್ರೆ ಸತ್ಯ ಸೇವಾದಾರಿ ಅಂದ್ರೇನೆ ಸೇವಾ ನಮಗೆ ಲೆಕ್ಕಾಚಾರಗಳಲ್ಲಿ ತರದಲ್ಲ, ಲೆಕ್ಕಾಚಾರಗಳಿಂದ ಮುಕ್ತನಾಗೋದೇ ಸೇವೆ. ಇದನ್ನೇ ಕರ್ಮಾತೀತ ಸ್ಥಿತಿ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಕೆಲವರು ಆ ರಾಯಲ್ ಇಚ್ಛೆಗಳ ಬಂಧನದಲ್ಲಿ ಬಂದು ಸೇವೆ ಮಾಡ್ತಾರೆ, ಕೆಲವರು ಬಂಧನ ಮುಕ್ತರಾಗಿ ಸೇವೆ ಮಾಡ್ತಾರೆ. ಬಟ್ ರೈಟ್ ಸೇವೆ ಅಂದ್ರೆ ಬಂಧನ ಮುಕ್ತರಾಗಿ, ಯಾವುದೇ ಇಚ್ಛೆಗಳಿಲ್ಲದೆ, ಯಾವುದನ್ನು ಸ್ವೀಕಾರ ಮಾಡದೆ ನಿಮಿತ್ತ ಮಾತ್ರ ಮಾಡೋದು. जैसे देह का बंधन देह के संबंध का बंधन, ऐसे सेवा के स्वार्थ ये भी बंधन कर्मातीत बनने में विघ्न डालते हैं. कर्मातीत बनना अर्थात इस रायल हिसाब किताब से भी मुक्त. ಹೆಂಗೆ ದೇಹದ ಬಂಧನ, ದೇಹದ ಸಂಬಂಧದ ಬಂಧನ, ಬಂಧನ ಅಂತ ಹೇಳಲಾಗುತ್ತಲ್ಲ. ಯಾಕೆ ದೇಹ ಬಂಧನ? ಯಾಕೆಂದ್ರೆ ದೇಹದಲ್ಲಿ ಕರ್ಮೇಂದ್ರಿಯಗಳಿದೆ. ಪ್ರತಿಯೊಂದು ಕರ್ಮ ತನ್ನದೇ ಆದ ಬಂಧನದಲ್ಲಿ ಬಂಧಿಸುತ್ತೆ. ಈಗ ನೋಡೋ ಕಣ್ಣು ನೋಡೋಕ್ಕಷ್ಟೇ ಇರೋದು. ಬಟ್ ನೋಡುತ್ತಾ ಏನಾದರೂ ಆಕರ್ಷಣೆ ಆಯ್ತಂದ್ರೆ, ಈಗ ಏನೋ ನೋಡಿದ್ರಿ, ತಿನ್ನೋದೇ ನೋಡಿದ್ರಿ, ಅದರಲ್ಲಿ ನೋಡಿದ ಮೇಲೆ ತಾನೇ ನಾಲ್ಗೆ ಬಂತು. ಸೊ ಅಲ್ಲಿ 2 ಇಂದ್ರಿಯಗಳು ಕಟ್ಟಾಕ್ಬಿಡ್ತವೆ ಆತ್ಮನನ್ನ. ಇಲ್ಲ ಹೇಳದೆ ತಿಂದುಬಿಡ್ತಾರೆ, ಇಲ್ಲ ಅವಶ್ಯಕತೆಗೆ ಮೀರಿ ಜಾಸ್ತಿ ತಿಂದುಬಿಡ್ತಾರೆ. ಇದೆಲ್ಲ ಲೋಭ ಆಗೋಯ್ತು, ಕರ್ಮ ಲೆಕ್ಕಾಚಾರ ತಂತು. ಹಂಗೆ ದೇಹದ ಬಂಧನ, ಲೌಕಿಕ ಸಂಬಂಧಗಳಲ್ಲಿ ನೋಡಿದಾಗ ಆ ಲೌಕಿಕದ ಸೂಕ್ಷ್ಮ ಮೋಹ ರಗ್ಗೆ ಜಾತಿ, ಅದು ನೀವು ಸುಮ್ಮನೆ ಇದ್ದಾಗ ಗೊತ್ತಾಗಲ್ಲ. ಆದರೆ ಪರಿಸ್ಥಿತಿಗಳಲ್ಲಿ ಬಂದಾಗಲೇ ಗೊತ್ತಾಗೋದು ಎಷ್ಟು ಮೋಹ ಇದೆ, ಎಷ್ಟು ಸಂಕಲ್ಪ ನಡೆಯುತ್ತೆ, ಎಷ್ಟು ಸೆಳೆತ ಆಗುತ್ತೆ ಅಂತ. ಅದಕ್ಕೆ ಹುಷಾರಾಗಿರ್ಬೇಕು. ರಾಯಲ್ ಹಿಸಾಬ್ ಕಿತಾಬ್, ದೇಹದ ಸಂಬಂಧ ಹೆಂಗ್ ಕಟ್ಟಾಕುತ್ತೋ ಹಂಗೆ ಸೇವೆಯಲ್ಲಿ ಸ್ವಾರ್ಥನು, ನಾನು ಅಂದ್ಕೊಂಡಂಗೆ ಆಗಬೇಕು, ನಾನು ಹೇಳ್ದಂಗೆ ಆಗಬೇಕು, ನನಗೆ ಹಿಂಗೆ ಬೇಕು ಸೇವೆಯಲ್ಲಿ, ಹಿಂಗಿದ್ರೇನೆ ನಾನು ಮಾಡ್ತೀನಿ, ನನಗಿದು ಕೊಟ್ರೇನೆ ಮಾಡ್ತೀನಿ, ನನಗೆ ಸ್ಯಾಲ್ವೇಷನ್ ಇದ್ರೇನೆ, ಮತ್ತೆ ನನಗೆ ಇಂಥ ಸ್ಥಾನ ಇದ್ರೇನೆ, ನನಗೆ ಈ ಕಂಡೀಷನ್ಸ್ ಇದ್ರೇನೆ. ಆ ಥರ ಇಲ್ಲ. ಪ್ರಾಮಿಸ್ ಏನು? बाबा जहां बिठाएंगे जो कहेंगे जैसे जिस स्थान जिस परिस्थिति में रखेंगे मंजूर है. ಇದಲ್ವಾ ಪ್ರಾಮಿಸ್ ಈಶ್ವರನ ಜೊತೆ. ಸೊ ಅದರಿಂದ ಸೇವಾದಾರಿ ಅಂದ್ರೆ ನಿಸ್ವಾರ್ಥ. ಶಿವಬಾಬಾ ಅವ್ರು ಏನು ಹೇಳ್ತಾರೋ ಹಾಜಿ. ಸೊ ಹಂಗೆ ಕರ್ಮಾತೀತ ಸ್ಥಿತಿ ಅನ್ನೋದು ಎಲ್ಲ ತರಹದ ರಾಯಲ್ ಹಿಸಾಬ್ ಕಿತಾಬ್, ಸೇವೆಯಲ್ಲಿ ಎಲ್ಲ ರಾಯಲ್ ಈಶ್ವರೀಯ ರೂಪದ ಮಾಯೆ ಬರ್ತದೆ. ಸೇವೆಯಲ್ಲಿ ಬಾಬಾ ಹೇಳ್ತಾರೆ, ಎಂಥ ಚೈನು, ಗೋಲ್ಡನ್ ಚೈನು ಅಥವಾ ಚಿನ್ನದ ಸೂಜಿ ಅಂತ ಕಣ್ಗಿಟ್ಕೊಳಕ್ಕಾಗುತ್ತಾ?
ಚಿನ್ನದಿರಲಿ ವಜ್ರದ್ದಿರಲಿ ಯಾವುದೇ ಇರಲಿ, ಸೂಜಿ ಕಣ್ಣು ಹೋಗ್ಯದೆ ಹೋಗುತ್ತಲ್ಲ, ಹಂಗೆ ಸೇವೆ ನಮ್ಮದಲ್ಲ. ಬಾಬೂರು ಏನು ಮಾಡಿಸ್ಬೇಕೋ ಶ್ರೀಮತದ ಪ್ರಮಾಣ, ನಿಯಮ ಪ್ರಮಾಣ ಏನಿದೆ ಅದನ್ನೇ ನಾವು ಮಾಡಬೇಕೇ ಹೊರ್ತು ಬೇರೆ ಅಲ್ಲ. ಕೇಳಿ, ಶಿವಬಾಬನ ಹತ್ರ ಬಂದಿದ್ದೇನಕ್ಕೆ? ಮುಕ್ತಿ ತಗೊಳಕ್ಕೆ. ಇಲ್ಲಿ ಬಂದು ನಾವು ಕಟ್ಟಾಕ್ಳಕ ಬಂದಿದ್ದು ಸೇವೆ ಮಾಡಕ್ಕೆ? ಅದು ನೀವು ಪ್ರವೃತ್ತಿಯವ್ರ ಕ್ಲಾಸಿಗೆ ಬರ್ತಿರೋ, ಸೆಂಟ್ರಲ್ ಇರೋರು ಮುರುಳಿ ಕೇಳ್ತಾರೋ, ಬಟ್ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಬಾಬಾವ್ರ ಹತ್ರ ಬಂದಿದ್ದೀವಿ ಅಂದರೆ ನಮ್ಮ ಜ್ಞಾನ ಯೋಗದ ಸಾಧನೆ, ಧಾರಣೆಯ ಸಾಧನೆ ಇದನ್ನು ಮಾಡ್ಕೊಂಡು ಹೋಗ್ಬೇಕೇ ಹೊರ್ತು ಸೇವೆ ಏನಕ್ಕೆ ಕೊಟ್ರಂದ್ರೆ ಇದೊಂದು ಅಡಿಷನ್ ಬ್ಲೆಸ್ಸಿಂಗ್ಸ್ ತಗೊಳ್ಳಿ ಅಂತ ಅಷ್ಟೆ. ಆಶೀರ್ವಾದದ ತಾಕತ್ತು ಸೇವೆಯಲ್ಲಿ ಮಕ್ಕಳಿಗೆ ಒಂದು ಲಿಫ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಬಾಬಾವರು ಸೇವೆ ಕೊಟ್ಟಿರೋದು. ಆದರೆ ಮೂರನ್ನು ಬಿಟ್ಬಿಟ್ಟು ಬರೀ ಸೇವೆ, ಅದು ಒಂದು ಕೆಲಸ ಕರ್ಮ ಆಗ್ಬಿಡುತ್ತೆ ಹೊರ್ತು ಅದರಿಂದ ಏನು ಸಿಕ್ಕಲ್ಲ. ಕೆಲವ್ರು ಹೇಳ್ತಾರೆ, ಅಯ್ಯೋ ಸೇವೆ ಮಾಡ್ತಾ ಮಾಡ್ತಾ ಎಷ್ಟು ಡಿಸ್ಟರ್ಬ್ ಆಗ್ಬಿಟ್ಟೆ ಗುಟ್ಟ, ಏನಾಗ್ಬಿಡ್ತು, ಮೂಡೌಟು ಕತೆ ಕರೆ, ಇದೆಲ್ಲ ಸೇವೆನೇ ಅಲ್ಲ. ಅದಕ್ಕೆ मेजॉरिटी निमित्त गीता पाठशालाओं के सेवादारी आए हैं ना, तो सेवा अर्थात औरों को भी मुक्त बनाना। औरों को मुक्त बनाते स्वयं को बंधन में बांध तो नहीं देते हो। नष्ट मोह बनने के बजाय लौकिक बच्चों आदि सबसे मोह त्याग कर स्टूडेंट से मोह तो नहीं करते। ये बहुत अच्छा है, बहुत अच्छा है, अच्छा अच्छा समझते, मेरेपन की इच्छा के बंधन में तो नहीं बांध देते। सोने की जंजीर तो अच्छी नहीं लगती है ना। आज का दिन हद के मेरे से मुक्त होने का अर्थात कर्मातीत होने का ಅವ್ಯಕ್ತ ದಿವಸ್ ಮನಾವೋ. ಅಂದ್ರೆ ಮೆಜಾರಿಟಿ ಗೀತಾ ಪಾಠಶಾಲೆ ಮಕ್ಕಳು ಸೇವಾದಾರಿಗಳು ಬಂದಿದ್ದೀರಾ. ಸೇವೆ ಅಂದ್ರೆ ಬೇರೆಯವರನ್ನು ಮುಕ್ತ ಮಾಡೋದು, ತಾನು ಮುಕ್ತ ಆಗೋದು. ಹಂಗಲ್ಲ, ಬೇರೆಯವರನ್ನು ಮುಕ್ತ ಮಾಡ್ತಾ ಮಾಡ್ತಾ ನೀವು ಸ್ವಯಂ ಬಂಧನದಲ್ಲಿ ಬರ್ತಿಲ್ಲ ತಾನೆ. ನಿಮ್ಮ ಲೌಕಿಕ ಮಕ್ಕಳಿಂದ ಎಲ್ಲದರಿಂದ ಬಂಧನ ಮುಕ್ತರಾಗ್ಬಿಟ್ಟು ಮೋಹ ತ್ಯಾಗ ಮಾಡಿ ಸ್ಟೂಡೆಂಟ್ಸ್ ಮೇಲೆ ಮೋಹ ಇಟ್ಕೊಂಡಿಲ್ಲ ತಾನೆ. ಅಯ್ಯೋ ಇವ್ರು ತುಂಬ ಒಳ್ಳೆಯವರು, ಇವ್ರು ತುಂಬ ಒಳ್ಳೆಯವರು, ಎಲ್ಲ ಒಳ್ಳೆಯವರು ಅಂತ ಚಿನ್ನದ ಚೈನ್ ಹಾಕೊಂಡಿಲ್ಲ ತಾನೆ ಅಂತ ಕೇಳ್ತಿದ್ದಾರೆ ಬಾಬಾವರು. ಯಾಕೆಂದ್ರೆ ಚಿನ್ನದ ಚೈನ್ ಸ್ವಲ್ಪ ಹೊಳಿತಾ ಇರುತ್ತಲ್ಲ ಕಬ್ಬಣದಕ್ಕಿಂತ. ಸೊ ಅದರಿಂದ ಇಲ್ಲಿ ರಾಯಲ್ ಬಂಧನ, ರಾಯಲ್ ಮೋಹಗಳಲ್ಲಿ ಸಿಕ್ಕಾಕೊಳ್ಳಲ್ಲ ತಾನೆ. ಇವತ್ತು ಅವ್ಯಕ್ತ ದಿನ ಅಂದ್ರೇನು? ಎಲ್ಲಾ ತರಹದ ಮಿತವಾದ ನಂದು ಅನ್ನೋದು ಏನಿದೆ ಅದರಿಂದ ಮುಕ್ತರಾಗಿ ಅವ್ಯಕ್ತ ಸ್ವರೂಪದಲ್ಲಿದ್ದು ಅವ್ಯಕ್ತ ದಿನವನ್ನ ಆಚರಣೆ ಮಾಡಿ ಎಲ್ಲರೂ. ಎಲ್ಲರಿಗೂ ಹೇಳೋ ಮಾತೇನು, 18th ಜಾನ್ವರಿ ಅಂದ್ರೆ ಬ್ರಹ್ಮ ತಂದೆ ಇಷ್ಟು ಜನ 350 ಮಕ್ಕಳು, ಆಮೇಲೆ ಸೇವಾ ಕೇಂದ್ರಗಳು ಜಾಸ್ತಿ ಆದಂಗೆ ಸಾವಿರಾರು ಮಕ್ಕಳು, ಎಲ್ಲರ ಪ್ರತಿ ಅಷ್ಟು ಜಿಗ್ರಿ ಪ್ರೀತಿ ಇತ್ತು ಬಾಬುವ್ರಿಗೆ. ಎಲ್ಲ ಸೆಕೆಂಡಲ್ಲಿ ಹೊರಟ್ಬಿಟ್ರು ಟಕಾರ ಅಂತ. ಹಂಗ ನಾವಿದೀವ? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಆ ತರಹ ಅವ್ಯಕ್ತ ದಿನ ಆಚರಣೆ ಮಾಡಿ. इसी को ही स्नेह का सबूत कहा जाता। कर्मातीत बनना ये लक्ष्य तो सबका अच्छा है। अब चेक करो कहाँ तक कर्मों के बंधन से न्यारे बने हो। पहली बात, लौकिक और अलौकिक कर्म और बंधन दोनों में स्वार्थ भाव से मुक्त। दूसरी बात, पिछले जन्मों के कर्मों के हिसाब किताब व वर्तमान पुरुषार्थ के कमजोरी के कारण किसी भी व्यर्थ स्वभाव संस्कार के वश होने से मुक्त बने हो। कभी भी कोई भी कमजोरी स्वभाव संस्कार व पिछला संस्कार स्वभाव वशीभूत बनाता है तो बंधन युक्त है, बंधन मुक्त नहीं। ऐसे नहीं सोचना कि चाहते नहीं है, लेकिन स्वभाव या संस्कार करा देता है। ये निशानी बंधन मुक्त की नहीं है। ಕೇಳಿ, ಬಾಬಾ ಹೇಳ್ತಿರೋದು, ಎಲ್ಲ ಮಕ್ಕಳು ಲಕ್ಷ್ಯವಂತೂ ಇಟ್ಕೊಂಡಿದ್ದೀರಾ ಕರ್ಮಾತೀತರಾಗಬೇಕಂತ. ಕರ್ಮಾತೀತನಾಗೋದೇ, ಬಂಧನ್ ಮುಕ್ತನಾಗೋದೇ ನನ್ನ ಪ್ರೀತಿಗೆ ಕೊಡೋ ರಿಟರ್ನ್.
ಅದರಿಂದ ಕರ್ಮಾತೀತರಾಗೋದಂದ್ರೇನೆ ಅರ್ಥ ಏನು? ಬಂಧನ ಮುಕ್ತರಾಗೋದು. ಚೆಕ್ ಮಾಡ್ಕೊಳ್ಳಿ, ನನಗೀಗ ಯಾವುದೇ ಕರ್ಮಗಳ ಬಂಧನ ನನ್ನನ್ನು ಕಟ್ಟಾಕಲ್ಲ ತಾನೆ. ಈ ವರ್ತಮಾನದ ಕರ್ಮ ಮಾಡಿ ಮಾಡಿ ಸಂಸ್ಕಾರ ಮಾಡ್ಕೊಂಡಿರೋದು, ಹಿಂದಿನ ಜನ್ಮದ ಕರ್ಮದ ಫಲ ಹೆಂಗ್ ತಂದಿದ್ದೀವಿ? ಸ್ವಭಾವ ಸಂಸ್ಕಾರಗಳ ರೂಪದಲ್ಲಿ ತಂದಿದ್ದೀವಿ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ? ಮೊದಲನೇ ಮಾತು, ಲೌಕಿಕ ಮತ್ತೆ ಅಲೌಕಿಕ ಕರ್ಮ ಮತ್ತೆ ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತರಾಗಿ, ಲೌಕಿಕ ಸಂಬಂಧಗಳಲ್ಲಿ ಬರ್ತಿರೋ ಅಥವಾ ಅಲೌಕಿಕ ದೈವಿ ಪರಿವಾರದ ಆತ್ಮಗಳ ಸಂಬಂಧದಲ್ಲಿ ಬರ್ತಿರೋ ಅವ್ರ ಜೊತೆ ಕೆಲಸ ಕಾರ್ಯ ಮಾಡುವಾಗ, ಸಂಬಂಧದಲ್ಲಿ ಬರುವಾಗ ಸ್ವಾರ್ಥ ಅಂದ್ರೆ ಇವ್ರಿ ಇದ್ರೆ ಏನ್ ನನಗೆ ಎಕ್ಸ್ಪೆಕ್ಟೇಷನ್, ಇವ್ರು ಇಲ್ಲ ಅಂದ್ರೆ ನಾನು ಇನ್ನೇನ್ ಮಾಡ್ಬೋದು, ಅನೇಕ ಪ್ರಕಾರದ ಸ್ವಾರ್ಥಗಳಿದೆ. ಸ್ವಾರ್ಥದ ಒಂದು ದೊಡ್ಡ ಜಾಲನೆ ಇದೆ. ಅಥವಾ ಇವ್ರಿದ್ರೆ ಇವ್ರು ಹಿಂಗೆ ಇರ್ಬೇಕು, ಹಿಂಗೆ ನಡಿಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ಹೇಳ್ಬೇಕು, ಹಿಂಗೆ ಇರ್ಬೇಕು, ಹಿಂಗೆ 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 ತನ್ನ ಸ್ವಾರ್ಥ ಮಿಕ್ಸ್ ಮಾಡೋದು. ಲೌಕಿಕ ಇರ್ಲಿ ಅಲೌಕಿಕ ಇರ್ಲಿ, ನಮಗೆ ನಮ್ಮ ಸ್ವಾರ್ಥ ಇರ್ಕೂಡ್ದು. ಎಲ್ಲರ ಪ್ರತಿ, ಈಗ ಲೌಕಿಕದಲ್ಲಿ ಜ್ಞಾನದಲ್ಲಿ ಇದಾರೋ ಇಲ್ವೋ, ಅವ್ರು ಭಗವಂತನ ಮಕ್ಕಳಾಗಿ ಅವ್ರು ಒಳ್ಳೇದಾಗ್ಲಿ. ಅಲೌಕಿಕದಲ್ಲಿ ನಮ್ಮ ಸ್ವಾರ್ಥ ಎಂದು ಸ್ವಪ್ನ ಸಂಕಲ್ಪದಲ್ಲಿ ನಡೆಸ್ಕೂಡ್ದು. ಬಾಬೋರ್ ಶ್ರೀಮತ ಏನಿದೆ, ಬಾಬನ್ ನಿಯಮ ಏನಿದೆ, ಬಾಬೋರ್ ಏನ್ ಹೇಳ್ತಿದ್ದಾರೆ, ಪ್ರತಿಯೊಂದು ಮಗು ಬಾಬೋರ್ ಅನುಸಾರ ನಡೀತಾ ಅವ್ರ ಕರ್ಮಾತೀತರಾಗ್ಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು. ಬಾಬೋರ್ ಅನುಸಾರ ನಡೆಯೋದು ಇದು ತುಂಬಾ ಇಂಪಾರ್ಟೆಂಟು. ನಡೆಯೋದು ನಡೆಸೋದು ಅಲ್ಲಿ ತನ್ನ ಸ್ವಾರ್ಥ ಏನಿರ್ಕೂಡ್ದು. ನಾನು ಅಂದ್ಕೊಂಡಂಗೆ ಆಗ್ಬೇಕು, ನಾನು ಹೇಳ್ದಂಗೆ ಆಗ್ಬೇಕು, ನೋ, ಬಾಬೋರ್ ಹೇಳ್ದಂಗೆ ಆಗ್ಬೇಕು, ಎಲ್ರೂ ಬಾಬೋರ್ ಹೇಳ್ದಂಗೆ ನಡಿಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಸಿಕ್ಕಾಕೊಳ್ಳಲ್ಲ ಲೆಕ್ಕಾಚಾರದಲ್ಲಿ. ಯಾಕೆಂದ್ರೆ ಬಾಬೋರ್ ನಿಯಮಗಳೆಲ್ಲ ರೈಟಿಂಗಲ್ಲಿ ಇದೆ. ಎಲ್ಲದೂ ಬಾಬೋರು ಅಪ್ರೂವ್ ಮಾಡಿರ್ತಕ್ಕಂಥ ಮಾತುಗಳು. ಅದು ಚಾಹೆ ಸೆಂಟರ್ ನಿಯಮಗಳಿರ್ಬೋದು, ಸಬ್ ಸೆಂಟರ್, ಗೀತಾ ಪಾಠಶಾಲೆ ಅಥವಾ ಬರ್ತಕ್ಕಂಥ ಅಕ್ಕಂದ್ರ ಅಣ್ಣಂದರ್ ಇರ್ಬೋದು. ಪ್ರತಿಯೊಬ್ಬರಿಗೆ ಲೌಕಿಕ ಅಲೌಕಿಕ ಸಂಬಂಧಗಳಲ್ಲಿ ಹೆಂಗ್ ಬರಬೇಕು, ಎಷ್ಟು ಲಿಮಿಟಲ್ಲಿ ಬರಬೇಕು, ಸಂಬಂಧಗಳ ಮಧ್ಯೆ ಮರ್ಯಾದೆಗಳೇನು ಎಲ್ಲದೂ ಹೇಳಿದ್ದಾರೆ. ಅದನ್ನ ಬಿಟ್ಟು ಯಾಕೆ ಮಾಡ್ಬೇಕು? ಏನ್ ಲಾಭ? ಏನು ಹೊತ್ಕೊಂಡು ಹೋಗ್ಬೇಕು ಇಲ್ಲಿಂದ ಹೆಚ್ಚು ಕಡಿಮೆ ಮಾಡ್ಬಿಟ್ಟು? ಇರೋ ಬರೋದು ಎಲ್ಲ ಕಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ಏನಿದೆ? ಬುದ್ಧಿವಂತಿಕೆ ಏನಿದೆ? ಕ್ಷಣಿಕ ಸುಖದ ಹಿಂದೆ, ಕ್ಷಣಿಕ ಮನ್ಮತದ ಹಿಂದೆ ಏನ್ ಮಾಡ್ಬೇಕು ಹೇಳ್ರಿ? ಅದಕ್ಕೆ ಬುದ್ಧಿ ಕೆಲಸ ಮಾಡಲ್ಲ, ದಿವ್ಯ ಬುದ್ಧಿ ಕೆಲಸ ಮಾಡಲ್ಲ. ಅಂದ್ರೆ ಆ ಸ್ವಾರ್ಥ ಅದನ್ನೇ ರೈಟ್ ಅಂದ್ಕೊಂಡು ಮಾಡ್ತಾರೆ. ಅದು ವಂಡರು. ಬಾಬನ್ ಜೊತೆ ಕ್ಲಿಯರ್ ಕನೆಕ್ಷನ್ ಇಲ್ಲ ಅಂದ್ರೆ ಇದು ಸ್ವಾರ್ಥನ ಶ್ರೀಮತನ ಅರ್ಥ ಆಗಲ್ಲ. ಅದಕ್ಕೆ ನಾವು ಬಹಳ ಬುದ್ಧಿ ಇಷ್ಟು ಸ್ಪಷ್ಟ ಶುದ್ಧ ಇರಬೇಕು. ಯಾವಾಗ್ಲೂ ದಿವ್ಯ ಬುದ್ಧಿ, ನಾನು ಅನ್ನೋದು ತೆಗೆದಾಕ್ಬೇಕು ಬುದ್ಧಿಯಿಂದ. ಸಂಬಂಧಗಳಲ್ಲಿ ಬರುವಾಗ ಯಾವುದೇ ಪ್ರಕಾರದ ಸ್ವಾರ್ಥ ಇರಂಗಿಲ್ಲ. ಇನ್ನೊಂದು ಏನಂದ್ರೆ ಬಾಬಾ ಹೇಳೋದು, ನ್ಯಾರ ಆಗೋದು ಲೌಕಿಕ ಅಲೌಕಿಕ ಸಂಬಂಧಗಳ ಸ್ವಾರ್ಥದಿಂದ ನ್ಯಾರ. ಎರಡನೇದು ಏನ್ ಹೇಳ್ತಾರೆ ಅಂದ್ರೆ, ಹಿಂದಿನ ಜನ್ಮಗಳ ಕರ್ಮದ ಲೆಕ್ಕಾಚಾರದ ಅನುಸಾರ ಅಥವಾ ವರ್ತಮಾನ ಪುರುಷಾರ್ಥದಲ್ಲಿ ನಿಮ್ಮ ಕಮ್ಜೋರಿಗಳೇನಿದೆ, ವ್ಯರ್ಥ ಭಾವ ಸ್ವಭಾವಗಳೇನಿದೆ, ಈ ಸಂಸ್ಕಾರಗಳು ನಿಮ್ಮನ್ನ ವಶ ಮಾಡ್ಕೊಳಂಗಿಲ್ಲ ಹಿಂದಿಂದು. ಯಾಕೆಂದ್ರೆ ಹಿಂದಿನ ಲೆಕ್ಕಾಚಾರಗಳು ಸ್ಟ್ರಾಂಗ್ ಸಂಸ್ಕಾರಗಳು. ಬಹಳ ಕಾಲ ಪುನಃ ಪುನಃ ಯಾವ ವಿಕಾರ ವಶ ಕರ್ಮಗಳು ಮಾಡಿದರೆ ಅದನ್ನ ಇಲ್ಲಿ ಎತ್ಕೊಂಡು ಬಂದಿರ್ತಾರೆ. ಅದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಬೇರೆ ಬೇರೆ ವೀಕ್ನೆಸ್ ಇದೆ. ಯಾಕೆ? ಯಾವುದನ್ನ ಪ್ರಬಲವಾಗಿ ಮಾಡಿದರೆ ಕರ್ಮ, ಅದು ಇಲ್ಲಿ ಆಚೆ ಬರ್ತದೆ. ಅದು ಈಗ ನಿಮಗೆ ವಶ ಮಾಡ್ಕೊಳ್ಳಿಲ್ಲ. ವರ್ತಮಾನ ಪುರುಷಾರ್ಥದಲ್ಲಿ ಅದು ಬಹುದೊಡ್ಡ ಅಡಚಣೆಯಾಗಿ ಆ ಕಮ್ಜೋರಿ ಅಥವಾ ವ್ಯರ್ಥ ಅಥವಾ ಆ ಸ್ವಭಾವ ಸಂಸ್ಕಾರ ನಿಮ್ಗೆ ಕೆಲವ್ರನ್ನಂತೂ ಪಾಪ ಕರ್ಮಗಳವರೆಗೂ ತಗೊಂಡೋಗ್ಬಿಡುತ್ತೆ. ಇಂದಿನ ಕರ್ಮದ ಪ್ರಭಾವ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಯಾಕೆ? ಯೋಗ ಇರಲ್ಲ, ಜ್ಞಾನ ತಲೆ ಒಳಗಡೆ ಇರಲ್ಲ. ಇನ್ನೊಂದೇನಂದ್ರೆ, ಎಂದೂ ಯಾವುದೇ ತರಹದ ನಿರ್ಬಲ ಸ್ವಭಾವ ಸಂಸ್ಕಾರಗಳು ಈಗ ಕೆಲವ್ರು ಏನ್ ಮಾಡ್ತಾರೆ, ಈಗ್ಲೂ ವ್ಯರ್ಥ ಕರ್ಮ ಮಾಡಿ ಜ್ಞಾನ ಇಲ್ದೇ ಇರೋ ಕಾರಣ ಇನ್ನ ಬೇರೆ ಬೇರೆ ಹೊಸ ಹೊಸ ಕರ್ಮದ ಲೆಕ್ಕಾಚಾರಗಳನ್ನು ತುಂಬ್ಕೋತಾರೆ.
ಹಿಂದಿಂದ್ರ ಜೊತೆಗೆ ಹಿಂದಿಂದನ್ನು ಪ್ರಬಲ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಈಗಿನ ಸ್ವಭಾವ ಸಂಸ್ಕಾರ ಇರಲಿ, ಹಿಂದಿನ ಸ್ವಭಾವ ಸಂಸ್ಕಾರ ಇರಲಿ, ವಶೀಭೂತ ಸಂಸ್ಕಾರದ ವಶರಾಗೋದು, ಸ್ವಭಾವದ ವಶರಾಗೋದಂದ್ರೆ ಬಂಧನ್ ಯುಕ್ತರು, ಬಂಧನ್ ಮುಕ್ತರಲ್ಲ. ನೀವು ವಶೀಭೂತ ಆತ್ಮಗಳ ಲಿಸ್ಟಲ್ಲಿದ್ದೀರಾ. ವಶೀಭೂತ ಆಗೋದಂದ್ರೆ ಭೂತ ಆಗೋದು, ತಾನು ತನಗೆ ತನ್ನ ದುಃಖ ಕೊಡೋದು, ಬೇರೆಯವ್ರಿಗೂ ದುಃಖ ಕೊಡೋದು. ಅದಕ್ಕೆ ಇಲ್ಲಿ ಬಂದಿದ್ದು ಕೇಳ್ಕೊಳ್ಳಿ ಅಂತಾರೆ ಬಾಬವರು. ಅವ್ರ बात है और क्या बात है, कोई भी सेवा की, संगठन की, प्रकृति की परिस्थिति स्वस्थिति को वह श्रेष्ठ स्थिति को डगमग करती है, ये भी बंधन मुक्त स्थिति नहीं है, इस बंधन से भी मुक्त। और तीसरी बात, पुरानी दुनिया में, पुराने अंतिम शरीर में किसी भी प्रकार की व्याधि अपने श्रेष्ठ स्थिति को हलचल में लाए, इससे भी मुक्त। एक है व्याधि आना, एक है व्याधि हिलाना। तो आना ये तो भावी है, लेकिन स्थिति हिल जाना ये बंधन युक्त की निशानी है. ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಮಾತುಗಳನ್ನ ಹೇಳ್ತಿದ್ದಾರೆ ಬಾಬುವರು. ಅಂದ್ರೆ ಸೇವೆ ಅನ್ನೋದು ನಮ್ಮನ್ನ ಯಾವ ರೀತಿಯಲ್ಲಿ ಇದೆಲ್ಲದರಿಂದ ಮುಕ್ತರನ್ನಾಗಿ ಮಾಡ್ಕೊಂಡು ಮುಂದೆ ಹೋಗಬೇಕು. ನೀವು ಸೇವೆ ಮಾಡ್ತಿದ್ದೀರೋ, ನಿಮ್ಮ ಪುರುಷಾರ್ಥ, ನಿಮ್ಮ ಯೋಗನೇ ಒಂದು ಸೇವೆ. ಬ್ರಾಹ್ಮಣರಂದ್ರೆ ಅವರ ನಿರಂತರ ಯೋಗನೂ ಒಂದು ಸೇವೆ ಆಗುತ್ತೆ, ಶುಭ ಸಂಕಲ್ಪನೆ ಒಂದು ಸೇವೆ ಆಗುತ್ತೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ ಅಂದ್ರೆ, ಮುಖ್ಯ ಇದು ಸ್ವಭಾವ ಸಂಸ್ಕಾರಗಳ ವಿಷಯ ಹೇಳಿದ್ರು, ದೇಹದ ಸಂಬಂಧದ ವಿಷಯ ಹೇಳಿದ್ರು. ಅದರಲ್ಲಿ ಸ್ವಾರ್ಥ ಮತ್ತೆ ವಶರಾಗಂಗಿಲ್ಲ ಸ್ವಭಾವ ಸಂಸ್ಕಾರಗಳಿಗೆ. ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ಯಾವುದೇ ಸೇವೆ ಮಾಡುವಾಗ ಸಂಘಟನೆಯಲ್ಲಿ ಬರ್ತಾ ಪ್ರಕೃತಿಯ ಪರಿಸ್ಥಿತಿ, ಸಂಘಟನೆಯಲ್ಲಿ ಬರ್ತಾ ಪ್ರಕೃತಿಯ ಪರಿಸ್ಥಿತಿಗಳು ಸ್ವಸ್ಥಿತಿಯನ್ನ, ಶ್ರೇಷ್ಠ ಸ್ಥಿತಿಯನ್ನ ಏರುಪೇರು ಮಾಡುತ್ತೆ ಅಂದ್ರೆ ಇದೂ ಬಂಧನ ಮುಕ್ತ ಸ್ಥಿತಿಯಲ್ಲ, ನೀವು ಬಂಧನದಲ್ಲಿ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಮೂರನೇ ಇನ್ನೊಂದೇನು ಮಾತು ಅಂತಂದ್ರೆ, ಇದು ನಾಲ್ಕನೇದು, ಹಳೆಯ ಪ್ರಪಂಚದ ಹಳೆಯ ಅಂತಿಮ ಶರೀರದ, ಈಗ ಎಲ್ಲರ ಶರೀರ ತಮೋಗುಣಿ ಶರೀರ, ಕಾಯಿಲೆ ಬಂದ್ರೆ ಕಾಯಿಲೆ ಬರೋದು ಭಾವಿ ಹಿಂದಿನ ಲೆಕ್ಕ ಕರ್ಮದನುಸಾರ ಬಂತು. ಬಟ್ ಆ ಕಾಯಿಲೆ ನಿಮ್ಮನ್ನ ವಶ ಮಾಡ್ಕೊಳ್ಬಾರ್ದಂದ್ರೆ ಆ ಕಾಯಿಲೆನೇ ನಿಮ್ಮನ್ನ ಚಿಂತೆಯಲ್ಲಿ ತಂದ್ಬಿಟ್ಟು, ಅಯ್ಯೋ ಏನ್ ಮಾಡೋದು, ನಂಗೆ ಹಿಂಗಾಗ್ಬಿಡ್ತಲ್ಲ, ಏನ್ ಮಾಡೋದು ಹಿಂಗಾಗ್ಬಿಡ್ತಲ್ಲ, ಅಯ್ಯೋ ನನ್ಗಿಂಗೆ, ನಾನೇನು ಮಾಡೋಕ್ಕಾಗಲ್ವಲ್ಲ, ಇದರಲ್ಲಿ ವ್ಯರ್ಥ ಸಂಕಲ್ಪಗಳಲ್ಲಿ ಇರೋದು. ಅಂದ್ರೆ ಆ ಬಂಧನ, ವ್ಯಾಧಿಯ ಬಂಧನ ವಶ ಮಾಡ್ಕೊಳ್ತು ನಿಮ್ಮನ್ನ. ಬೆಳಗೆದ್ರೆ ಅದ್ರ ಬಗ್ಗೆನೇ ಚಿಂತೆ, ಅದರದೇ ಕಾನ್ಶಿಯಸ್. ಅಂದ್ರೆ ಅಂಥವ್ರು ಬಾಬಾ ಹೇಳ್ತಾರೆ ತುಂಬಾ ದೂರ, ಯೋಗನೇ ಇಲ್ಲ, ಕರ್ಮ ಬಂಧನದಲ್ಲಿ ಆತ್ಮ ವಶ ಆಗ್ಬಿಡ್ತು. ಬಂದಿದೆ ಹೋಗುತ್ತೆ, ಅದ್ರದ್ದೇನು ಕೂತ್ಕೊಂಡು ಚಿಂತೆ ಮಾಡೋದು. ಆ ಕಾಯಿಲೆ ಬಂತು, ಡಾಕ್ಟ್ರಿಗೆ ತೋರಿಸಿ ಬಾಬಾ ಅವ್ರ ಮೇಲೆ ಬಿಟ್ಟು ಯೋಗದ ಪ್ರಯೋಗ ಮಾಡಿ ಔಷಧಿ ತಗೋಬೇಕು, ಏನೆಲ್ಲ ನೀವು ಅಟೆನ್ಷನ್ ಇಟ್ಕೋಬೇಕು. ಆದ್ರೆ ಅದರ ಚಿಂತೆ ಮಾಡಂಗಿಲ್ಲ. ವ್ಯಾಧಿ ಬಂತಂದ್ರೆ ಇನ್ನ ಜಾಸ್ತಿ ಯೋಗ ಮಾಡಿ, ಇನ್ನ ಜಾಸ್ತಿ ಶಕ್ತಿ, ಭಿನ್ನ ಭಿನ್ನ ಪ್ರಯೋಗ ಮಾಡಕ್ ಹೇಳಿದಾರೆ ಬಾಬಾ ಅವ್ರು. ಅಮೃತ ವೇಳೆ ನನ್ನ ಮುಂದೆ ನೀರಿಡಿ, ಸಕಾಶ ಕೊಟ್ಟು ಡೈಲಿ ನೀರು ಕುಡೀರಿ ಅಂತ. ಬರೀ ಅಮೃತ ವೇಳೆ ಪವರ್ಫುಲ್ ಯೋಗ ಮಾಡಿ ನೀರಿಟ್ಟು ಎಷ್ಟು ಜನರ ಕಾಯಿಲೆ ಸರಿ ಹೋಗಿದೆ. ಆದ್ರೆ ಆ ವಿಶ್ವಾಸ, ನಿಶ್ಚಯ ಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಬಾಬಾವರ ಎಲ್ಲಾ ಲೈಟ್ ಮೈಟ್ ಅದ್ರಲ್ಲಿ ತುಂಬುತ್ತಿದೆ ಅಂತ ನೋಡ್ತಾ ಆ ಪ್ರೀತಿ, ಆ ವಿಶ್ವಾಸದಲ್ಲಿ ನೀರು ಕುಡಿದ್ರೆ, ಮೀರಾ, ಭಕ್ತಿ ಮೀರಾ ಬರೀ ಒಂದು ವಿಶ್ವಾಸ, ನೀನು ಕೃಷ್ಣ ಕೃಷ್ಣ ನೀನು ಕೊಡ್ತಿದ್ಯಾ, ಕೃಷ್ಣ ಕೃಷ್ಣ, ವಿಷ ಅಮೃತ ಆಗೋಯ್ತಲ್ಲ, ನಮಗ್ ಕಾಯಿಲೆ ಹೋಗಲ್ವಾ? ಬಟ್ ವಿಶ್ವಾಸ ಅಂದ್ರೆ ಆ ನೆನಪು, ಇದಂತೂ ಡೈರೆಕ್ಟ್ ನೆನಪು. ಪಾಪ ಅಲ್ಲಿ ಡೈರೆಕ್ಟ್ ನೆನಪಿರ್ಲಿಲ್ಲ, ಬರೀ ಕೃಷ್ಣ ನೆನಪು. ಆದ್ರೆ ಬಾಬಾ ಸಹಯೋಗ ಕೊಟ್ರೋ ಇಲ್ವೋ, ಮೂರ್ತಿ ಬಿಳು ಆಗ್ಬಿಡ್ತು, ಇವ್ರಿಗೇನಾಗ್ಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಸ್ಥಿತಿ ಏರುಪೇರಾಗೋದು ಯಾವುದೇ ಕಾರಣಕ್ಕೆ, ಅದು ವ್ಯಕ್ತಿಯ ಕಾರಣ ಇರ್ಬೋದು, ಪರಿಸ್ಥಿತಿಯ ಕಾರಣ ಇರ್ಬೋದು, ಪ್ರಕೃತಿ ಕಾರಣ. ಪ್ರಕೃತಿಯಲ್ಲಿ ಸಾಧನೆಗಳು ಏನಿದೆ,
ಈ ಕೆಲವರಿಗೆ ಅಯ್ಯೋ ಕಾಫಿ ಕುಡಿಲಿಲ್ಲ ಅಂದ್ರೆ ತಲೆನೋವು ಬಂದ್ಬಿಡ್ತು, ಟೀ ಕುಡಿಲಿಲ್ಲ ಅಂದ್ರೆ ತಲೆನೋವು ಬಂದ್ಬಿಡ್ತು, ನನಗಿದಿಲ್ಲ ಅಂದ್ರೆ ನನ್ನ ಸ್ಥಿತಿ ಹೆಚ್ಚು ಕಡಿಮೆ ಆಯ್ತು, ನಂಗೆ ನಿದ್ದೆ ಬರಲ್ಲ, ನಂಗೆ ಅದಿಲ್ಲ ಅಂದ್ರೆ ಅಯ್ಯೋ ನಂಗೆ ಹಂಗಾಗ್ಬಿಡ್ತು, ನಂಗೆ ಏನಾಗಲ್ಲ. ಇದೇನಿದು ಕತೆ? ಲಾಸ್ಟಲ್ಲಿ ಏನೂ ಸಿಕ್ಕಲ್ಲ, ಊಟನೇ ಇರಲ್ಲ, ಕಾಫಿ ಟೀ ದೂರದ ವಿಷಯ. ಇದ್ರೆ ಕುಡೀರಲ್ಲ ಮಾಡ್ಕೊಂಡು, ಇಲ್ಲ ಅಂದ್ರೆ ಸುಮ್ಮನೆ ಇರಿ ಆನಂದವಾಗಿ. ಯಾಕೆಂದ್ರೆ ಲಾಸ್ಟಲ್ಲಿ ಏನೂ ಇರಲ್ಲ ಅನ್ನೋದಂತೂ ಬಾಬೂರ್ ಕ್ಲಿಯರ್ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಯೋಗಯುಕ್ತ ಮಕ್ಕಳಿಗೆ ಏನೋ 2 ರೊಟ್ಟಿ ಒಂದಿಷ್ಟು ಸಾರು ಕೊಡ್ತೀನಿ, ಕಾಫಿ ಟೀ ಕೊಡ್ತೀನಿ ಅಂತ ಹೇಳಿಲ್ಲ ಬಾಬೂರು. ಏನಂತೀರ, ಎಲ್ಲ ಮನೆಯಲ್ಲಿ ಕುತ್ಕೊಂಡು ರೆಡಿ ಆಗ್ತಿದ್ದೀರಾ? ಇದೆಲ್ಲ ರಿಹರ್ಸಲ್ಲು, ಈ ರಿಹರ್ಸಲ್ ರಿಯಲ್ ಆಗೋದಿದೆ, ಫೈನಲ್ಲು ಇನ್ನೇನು ಬಹಳ ಕಾಲ ಪ್ರಪಂಚ ಇನ್ನ ಚೆನ್ನಾಗಿರುತ್ತೆ, ಈ ಕರೋನಾ ಹೋಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ. ಈಗ ಒಂದು ಹೋದ್ರೆ ಇನ್ನೊಂದು ಬರುತ್ತೆ. ಬಾಬೂರು ಬಹಳ ದೊಡ್ಡದಾಗಿ ಹೇಳಿದ್ದಾರೆ ಸಂದೇಶನ. स्वचिंतन, ज्ञान चिंतन, शुभ चिंतन बनने का चिंतन बदल, शरीर की व्याधि का चिंतन चलना, इससे मुक्त, क्योंकि ज्यादा प्रकृति का चिंतन चिंता के रूप में बदल जाता है. इससे मुक्त होना, इसी को ही कर्मातीत स्थिति कहा जाता है. इन सभी बंधनों को छोड़ना, यही कर्मातीत स्थिति की निशानी है. ಅಂದ್ರೆ ಬಾಬಾ ಹೇಳೋದು ರಿಯಲ್ ಸ್ಥಿತಿ ಏನು? ನಿರಂತರ ಸ್ವಚಿಂತನೆ, ನನ್ನ ಆತ್ಮ ಚಿಂತನೆ, ಜ್ಞಾನದ ಚಿಂತನೆ, ಶುಭ ಚಿಂತನೆ. ಇದರ ಆಧಾರದ ಮೇಲೆ ಶುಭ ಚಿಂತಕ ಸ್ಥಿತಿ, ಅನ್ಯರ ಒಳ್ಳೇದಾಗ್ಲಿ ಅನ್ಯರಿಗೆ ಅಂತ. ಅದನ್ನ ಬಿಟ್ಟು ಶರೀರದ ವ್ಯಾಧಿಯ ಚಿಂತನೆ ಶುರುವಾಗ್ಬಿಡುತ್ತೆ. ಅಂದ್ರೆ ಅದೇನು ಅಂತಂದ್ರೆ ಅದ್ರ ಕರ್ಮ ಫಿಲಾಸಫಿ ಹೇಳ್ತಿದ್ದಾರೆ, ಜಾಸ್ತಿ ಪ್ರಕೃತಿಯ ಚಿಂತನೆ. ವ್ಯಾಧಿ ಅಂದ್ರೆ ಶರೀರ ತಾನೇ ಕಾಯಿಲೆ ಬಂದಿದ್ದು, ಶರೀರದ ಕಾಯಿಲೆ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀರಾ ಅಂದ್ರೆ ಅದು ಚಿಂತೆಯ ರೂಪ ತಗೊಂಡ್ಬಿಡುತ್ತೆ. ಚಿಂತೆಯ ರೂಪ ತಗೊಳ್ಳೋದಂದ್ರೆ ಅದಿನ್ನ ಬಾಬಾವ್ರು ಒಂದು ಮುರುಳಿಯಲ್ಲಿ ಹೇಳಿದ್ರಲ್ಲ, ಯಾವುದೇ ಕಾಯಿಲೆ 10% ಬಂದಿರೋದು ನಿಮ್ ಸಂಕಲ್ಪ 90% ಅಡಿಷನ್ ಮಾಡ್ಬಿಡುತ್ತೆ. ಅದ್ರ ಕಡೆ ನೀವು ಗಮನನೇ ಕೊಡ್ಲಿಲ್ಲ ಅಂದ್ರೆ ಅದು ಇರೋದೇ ಇಲ್ಲ ಪಾಪ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಗಮನ ಏನಕ್ಕೆ ಕೊಡ್ತೀರಾ? ಅಯ್ಯೋ ಬಂದ್ಬಿಡ್ತು, ಹಿಂಗಿದೆ, ಹಿಂಗಿದೆ. ಅದು ಹೆಂಗಿದೆ? ಆ ಟೆನ್ಷನ್ನೇ ಅರ್ಧ ಕಾಯಿಲೆ. ಎಲ್ಲ ಡಾಕ್ಟರ್ ಹೇಳೋದೇನಂದ್ರೆ ನಿಮಗೆ ವ್ಯಾಧಿಯ ಚಿಂತೆ, ಟೆನ್ಷನ್ನೇ. ನೋಡ್ರಿ, ಈಗ ಕರೋನಾ ಮೊನ್ನೆ ಯಾರಿಗೋ ಬಂತಂತೆ, ನಿಂಗೆ ಕರೋನಾ ಪಾಸಿಟಿವ್ ಅಂತ ಹೇಳ ಅವನಿಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗೋಯ್ತು. ತುಂಬಾ ದೊಡ್ಡ ಆಫೀಸರು, ಜಸ್ಟ್ ನಿನಗೆ ಕರೋನಾ ಪಾಸಿಟಿವ್ ಅಂದಿದ್ದಕ್ಕೆ. ಹಂಗೆ ಮನುಷ್ಯನಿಗೆ ಎಷ್ಟು ಶರೀರದ ಭ್ರಮೆ, ಅದರ ಭಯ. ಏನಂತೆ, ಈಗ ನಾನು ಆತ್ಮ ತಾನೇ. ನಾವು ಅಂತ್ಯದಲ್ಲಿ ಎಲ್ಲದಕ್ಕೂ ರೆಡಿ ಇರಬೇಕಾಗುತ್ತೆ. ಬಟ್ ಆದ್ರೆ ನಮ್ಮನ್ನ ನಾವು ಆತ್ಮ ಸ್ವರೂಪದಲ್ಲಿ ಇಟ್ಕೊಂಡಾಗ ಭಯ ಆಗಲ್ಲ, ಇನ್ನ ಶರೀರಕ್ಕೆ ಶಕ್ತಿ ಸಿಗುತ್ತೆ, ಸಕಾಶ ಸಿಗುತ್ತೆ. ಅದಕ್ಕೆ ಯೋಗದ ಪ್ರಯೋಗ, ದವಾ ಅವ್ರ ದುವಾ. ಬಾಬಾವ್ರ ನೆನಪನ್ನೇ ನೀವು ಮೆಡಿಸನ್ ಮಾಡ್ಕೊಂಡು, ಮೆಡಿಸನ್ ಏನಿದ್ರು ಒಂದು ಡ್ರೈ ಫ್ರೂಟ್ ಅಂತ, ಬಾಬಾ ಎಲ್ಲ ನೀನ್ ಸರಿ ಮಾಡ್ತೀಯ, ನನ್ನ ಜೀವನ ಶರೀರ ಸಹಿತ ನಿನ್ ಜವಾಬ್ದಾರಿ, ನಾನೇನಕ್ಕೆ ಚಿಂತೆ ಮಾಡಬೇಕು? ಕೇರ್ಲೆಸ್ಸು ಮಾಡಂಗಿಲ್ಲ, ಅಯ್ಯೋ ಬಿಡ್ರಿ ಏನಂತೆ ಅಂತ ಅದು ಮಾಡಂಗಿಲ್ಲ. ಯಾಕೆ? ಶಿವ ಬಾಬೂರ್ ಶರೀರ, ಬಾಬೂರ್ ಕೊಟ್ಟಿರೋದು ನನಗೆ ಅಮಾನತ್ತು. ಅದಕ್ಕೆ ಹೆಂಗ ನೋಡ್ಕೋಬೇಕು ಅದು ಜ್ಞಾನ ಇರಬೇಕು. ಬೇಕಾಬಿಟ್ಟಿನೂ ಮಾಡಂಗಿಲ್ಲ, ಹೆಂಗೋ ಚಲಾಯಿಸಂಗಿಲ್ಲ. ಸಮಯದಲ್ಲಿ ಶರೀರನ ಅರ್ಥ ಮಾಡ್ಕೊಂಡಿಸಿ ಜಗದೀಶ್ ಬಾಯಿ ಚಂದ್ರಮಣಿ ದಾದಿಗೆ ಬಾಬೂರ್ ಹೇಳಿರೋದು ಎಷ್ಟು ದೊಡ್ಡ ಮಾತು. ಶರೀರದ ಜ್ಞಾನ ಇಟ್ಕೊಂಡು ಸರಿಯಾಗಿ ನಡೆಯಲ್ಲ ಅಂದ್ರೆ ನಾಲೆಜ್ ಫುಲ್ ಟೈಟಲ್ ನಿಮಗೆ ಸಿಗಲ್ಲ. ನಾಲೆಜ್ ಫುಲ್ ಇಲ್ಲ ಅಂದ್ರೆ ಇನ್ ಬೇರೆ ಟೈಟಲ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಗಮನ ಇಡ್ಬೇಕು ಅನ್ನೋದನ್ನ ದೊಡ್ಡವ್ರಿಗೂ ಹೇಳಿದಾರೆ ತಾನೆ, ಅದೆಲ್ಲ ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ ತಾನೆ. ಹಂಗಂತ ಹೇಳ್ಬಿಟ್ಟು ಈಗ ಕೆಲವ್ರಿಗೇನಂದ್ರೆ ಚಿಂತೆ, ಬೆಳಗ್ಗೆದ್ರೆ ಅದೇ ಚಿಂತೆ ಆಗ್ಬಿಡುತ್ತೆ. ಈ ಎಲ್ಲ ಬಂಧನಗಳಿಂದ ಏನೇನ್ ಬಂಧನ ಹೇಳಿದ್ರು, ದೇಹದ ಸಂಬಂಧ,
ಲೌಕಿಕ, ಅದರಲ್ಲಿ ಅಲೌಕಿಕ. ಸ್ವಭಾವ ಸಂಸ್ಕಾರಗಳು, ನಿರ್ಬಲತೆಗಳು, ವರ್ತಮಾನದ ಯಾವುದೇ ಕರ್ಮದ, ವರ್ತಮಾನ ಅಥವಾ ಹಿಂದಿನ ಜನ್ಮದ ಎಲ್ಲ ಸ್ವಭಾವ ಸಂಸ್ಕಾರಗಳು, ಎಲ್ಲ ಕಮ್ಜೋರಿಗಳು ಮುಕ್ತರಾಗೋದು. ಅದು ವಶ ಮಾಡ್ಕೊಳಂಗಿಲ್ಲ. ಈ ಸಣ್ಣ ಪುಟ್ಟದು ಈಗ ಆಲಸ್ಯ ವಶ ಮಾಡ್ಕೊಂಡ್ರಂದ್ರೂ ನೀವು ಬಂಧನ ಮುಕ್ತರಲ್ಲ. ಯಾವ ಟೈಮಲ್ಲಿ ಏನು ಮಾಡಬೇಕು, ಪ್ಲೇ ವೈಲ್ಯೂ ಪ್ಲೇ, ವರ್ಕ್ ವೈಲ್ಯೂ, ಅದು ಇಲ್ಲ ಅಂದರೆ ನೀವು ಬಂಧನ ಮುಕ್ತರಲ್ಲ. ವ್ಯಾಧಿಗಳು ನಿಮ್ಮನ್ನು ತಗೊಂಡು ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು, ಇದೆಲ್ಲದರಿಂದ ಮುಕ್ತರಾಗಬೇಕು. ಬ್ರಹ್ಮ ಬಾಪ್ನೆ ಇನ್ ಸಭಿ ಬಂಧನೋं से मुक्त हो कर्मातीत स्थिति को प्राप्त किया तो आज का दिवस ब्रह्मा बाप समान कर्मातीत बनने का दिवस है. आज के दिवस का महत्व समझाना. 18 ಜಾನ್ವರಿ ಅಂದ್ರೆ ಎಲ್ಲ ಬಂಧನ, ಬ್ರಹ್ಮ ತಂದೆ ಹೆಂಗೆ ಎಲ್ಲಾ ಬಂಧನಗಳಿಂದ ಮುಕ್ತರಾಗಿ ಕರ್ಮಾತೀತ ಸ್ಥಿತಿಯನ್ನು ತಗೊಂಡ್ರು, ಹಂಗೇನೆ ನೀವುನು ಬ್ರಹ್ಮ ತಂದೆಯ ತರಹ ಕರ್ಮಾತೀತರಾಗ್ತಕ್ಕಂತಹ ದಿನ ಇದು. ಗೊತ್ತಾಯ್ತಲ್ವಾ? आज की सभा विशेष सेवाधारी अर्थात पुण्य आत्मा बनने वालों की सभा. गीता पाठशाला खोलना अर्थात पुण्य आत्मा बनना. सबसे बड़े ते बड़ा पुण्य हर आत्मा को सदा के लिए अर्थात अनेक जन्मों के लिए पापों से मुक्त करना, यही पुण्य है. नाम बहुत अच्छा है, गीता पाठशाला. तो गीता पाठशाला वाले अर्थात सदा स्वयं गीता का पाठ पढ़ने वाले और पढ़ाने वाले. गीता ज्ञान का पहला पाठ, गीता ज्ञान का पहला पाठ अशरीरी आत्मा बनो. और अंतिम पाठ क्या है गीता के? नष्ट मोह स्मृति स्वरूप बनो. तो पहला पाठ है विधि और अंतिम पाठ है विधि से सिद्धि. ಏನು ಹೇಳ್ತಿದ್ದಾರೆ ಬಾಬಾ? ಗೀತಾ ಪಾಠಶಾಲೆ ತೆಗಿಯೋದಂದ್ರೆ ಪುಣ್ಯಾತ್ಮರಾಗೋದು. ಪುಣ್ಯಾತ್ಮರಾಗಲಿಕ್ಕೆ ಗೀತಾ ಪಾಠಶಾಲೆ ತೆಗೀದೇ ಇರಲಿ, ಬಟ್ ಪ್ರತಿಯೊಬ್ಬರಿಗೆ ಬಾಬವರು ಪುಣ್ಯಾತ್ಮರಾಗೋ ಚಾನ್ಸ್ ಕೊಟ್ಟಿದ್ದಾರೆ. ನೀವು ಎಷ್ಟು ಅನ್ಯ ಆತ್ಮಗಳಿಗೆ ಬಾಬವ್ರ ಜ್ಞಾನ ಹೇಳಿ ಅವರನ್ನ ಅನೇಕ ಜನ್ಮಗಳ ಪಾಪದಿಂದ ಮುಕ್ತರನ್ನು ಮಾಡ್ತಿರೋ, ನೀವು ಬರೀ ಸೆಂಟ್ರಿಗೆ ಹೋಗಿ ಅಂತ ಅವ್ರು ಬಂದು ಅವ್ರ ಜೀವನ ಒಳ್ಳೇದಾದ್ರೂ ಅದರ ಶೇರ್ ನಿಮಗೆ. ಸೊ ಅದರಿಂದ ಬಾಬಾ ಹೇಳೋದು ಗೀತಾ ಜ್ಞಾನ, ಗೀತಾ ಪಾಠಶಾಲೆ ಅಂದ್ರೇನು? ಗೀತೆಯನ್ನ ಓದೋದು, ಓದಿಸೋದು. ಈಗ ಎಲ್ರೂ ಓದ್ತಿದ್ದೀವಿ, ಓದಿಸ್ತಿದ್ದೀವಿ. ಅದರ ಗೀತೆ ಏನು ಹೇಳುತ್ತೆ? ಮೊದಲನೇ ಪಾಠ ನೀನು ಆತ್ಮ ಆಶರೀರಿ ಆತ್ಮನಾಗಿನತ್ತೆ. ಅಂತಿಮ ಪಾಠ ನಷ್ಟ ಮೋಹ ಸ್ಮೃತಿ ಲಬ್ಧಾಭವ. ಆತ್ಮ ನಾನೇನು ತರಲಿಲ್ಲ, ತಗೊಂಡು ಹೋಗಲ್ಲ, ನಾನು ಬಂದಿದ್ದೀನಿ ಬರೀ ಪಾತ್ರ ಮಾಡ್ಲಿಕ್ಕೆ ಅನ್ನೋ ಅರಿವು, ಇಲ್ಲಿ ಏನೋ ನಂದು ನಾನು ಇಲ್ಲ ಅನ್ನೋದರ ಸತ್ಯತೆ, ನನ್ನ ಆತ್ಮನನ್ನ ಎಲ್ಲ ತನ್ನಿಂದ ತಾನು ನಷ್ಟ ಮೋಹಿ ಆಗ್ಬಿಡ್ಬೇಕು. ಆತ್ಮಯೇ ಮರ್ಗೈ ದುನಿಯಾ, ಬುದ್ಧಿಯಿಂದ ಎಲ್ಲದೂ ಹೊರಟೋಗುತ್ತೆ. ಆತ್ಮನಿಗೆ ಎಲ್ಲವನ್ನ ಬಿಟ್ಟ ನಂತರ ತನ್ನ ಮೇಲೆ ತುಂಬಾ ಮೋಹ ಇದೆ, ತನ್ನ ಶರೀರದ ಮೇಲೆ ಜಾಸ್ತಿ ಮೋಹ ಇದೆ. ಅದರಿಂದಲೂ ಮೋಹ ನಷ್ಟ ಆಗಬೇಕು. ಅದಕ್ಕೆ ಹೇಳ್ತಾರೆ ಮೊದಲನೇ ಪಾಠ ವಿಧಿ, ಅಂತಿಮ ಪಾಠ ವಿಧಿಯ ಸಿದ್ಧಿ. ಅದರ ಕರೆಕ್ಟಾಗಿ ವಿಧಿಪೂರ್ವಕ ಆತ್ಮಸ್ವರೂಪದ ಅಭ್ಯಾಸ ಮಾಡಿದ್ರೆ ಬಾಬುವರ ನೆನಪಲ್ಲಿ ಸದಾ ಇದೆ. ಆತ್ಮಾಭಿಮಾನಿಯಾಗಿರೋರು ಕರ್ಮಾತೀತರಾಗಲೇಬೇಕು. ಅರ್ಥಾತ್ ನಷ್ಟ ಮೋಹ ಅನ್ನೋದು ಆಟೋಮೆಟಿಕ್ ಬಂದ್ಬಿಡುತ್ತೆ. गीता पाठशाला वाले हर समय ये पाठ पढ़ते हैं या सिर्फ मुरली सुनाते हैं? क्योंकि सच्ची गीता पाठशाला की विधि यह है, पहले स्वयं पढ़ना अर्थात बनना, फिर औरों को निमित्त बन पढ़ाना. तो ये सभी गीता पाठशाला वाले इस विधि से सेवा करते हो. क्वेश्चन ಕೇಳ್ತಿದ್ದಾರೆ ಬಾಬಾ. क्योंकि आप सभी इस विश्व के आगे परमात्म पढ़ाई का सैंपल हो. सैंपल का महत्व होता है ना. क्यों सैंपल का महत्व? क्योंकि सैंपल अनेक आत्माओं को प्रेरणा देता है. ಗೀತಾ ಪಾಠಶಾಲೆಯವರು ಅಂತಂದ್ರೇನೆ ಮುರುಳಿ ಬರೀ ಓದೋದಲ್ಲ. ಮುರುಳಿಯಲ್ಲಿ ಏನು ಪಾಠ? ನಷ್ಟ ಮೋಹಿ ಆಗೋದು ಅಂತ ಹೇಳಿದ್ರಲ್ಲ ಬಾಬವರು. ವಿಧಿ ಏನಿದೆ, ಸಿದ್ಧಿ ಏನಿದೆ,
ಅದರ ಅನುಸಾರವಾಗಿ ವಿಧಿಪೂರ್ವಕವಾಗಿ ಓದಿಸೋದಂದ್ರೆ ಅಶರೀರಿ ಸ್ಥಿತಿಯಲ್ಲಿದ್ದು ನಷ್ಟಮೋಹಿ ಆಗೋದು. ಆ ತರಹ ನೀವು ಮಾಡ್ತಿದ್ದೀರೋ ಅಥವಾ ಬರೀ ಮುರುಳಿ ಓದ್ತಿದ್ದೀರೋ? ಯಾಕೆಂತಂದ್ರೆ ಸ್ವಯಂ ಓದೋದು ಅಂತಂದ್ರೆ ಅದೇ ತರ ಆಗೋದು, ಅನ್ಯರಿಗೆ ಆ ರೀತಿಯಲ್ಲಿ ಓದಿಸೋದು. ಏನು ಓದ್ತಿದೀವಿ, ಮುರುಳಿಯನಿಗೆ ಓದ್ತಿದೀವಿ ಅಂದ್ರೆ ಅದರ ಸ್ವರೂಪರಾಗಿ ಅನ್ಯರಿಗೆ ಹೇಳೋದು. ಈಗ ನೀವು ಮನೆಯಲ್ಲಿದ್ದೂನು ಎಷ್ಟು ನೀವು ಆ ಮುರುಳಿಯ ಸ್ವರೂಪರಾಗ್ತಿರೋ ಅನ್ಯರಿಗೆ ಆಟೋಮೆಟಿಕ್ ನೀವು ಸ್ಯಾಂಪಲ್ ಆಗ್ತೀರಾ. ಭಲೆ ಗೀತಾ ಪಾಠಶಾಲೆ ತೆಗ್ದಿಲ್ಲ, ನೀವೇ ನಡೀತಾ ಕೂತ್ಕೊಳ್ತಾ ಒಂದು ಮ್ಯೂಸಿಯಂ ಆಗ್ಬಿಡ್ತೀರಾ. ನಿಮ್ಮನ್ನು ನೋಡಿ ಅನೇಕರಿಗೆ ಪ್ರೇರಣೆ ಬರುತ್ತೆ. ನೀವು ಸ್ಯಾಂಪಲ್ ಅಂದ್ರೆ ಅನೇಕರಿಗೆ ಪ್ರೇರಣೆ ಕೊಡ್ತಕ್ಕಂಥವ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಇದು ಪ್ರತಿಯೊಬ್ಬರೂ ತಗೋಬೇಕು. ಬಾಬಾವರು ನಮಗೆ ಮುರುಳಿ ಓದೋ ವಿಧಿ, ಮುರುಳಿ ಓದೋದಂದ್ರೆ ನಾನು ಆಗಬೇಕು, ಅನ್ಯರನ್ನ ಮಾಡಬೇಕು. ನಾನು ಆಗಲಿಲ್ಲ ಮುರುಳಿ ಅಂದ್ರೆ ನಾನು ಸರಿಯಾಗಿ ಓದ್ತಾ ಇಲ್ಲ, ಬರೀ ಓದ್ತಾ ಇದ್ದೀನಿ, ಅರ್ಥನೂ ಆಗ್ತಿಲ್ಲ, ಅದು ಜೀವನದಲ್ಲಿ ತರ್ತಿಲ್ಲ ಅಂದ್ರೆ ನಾನು ಪುಣ್ಯ ಸಂಪಾದನೆ ಮಾಡ್ತಿಲ್ಲ. ಸೊ ನಾನು ಬೇರೆಯವ್ರಿಗೂ ಪುಣ್ಯ ಸಂಪಾದನೆ ಮಾಡ್ಸಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಮುರುಳಿ ಓದ್ಕೊಳ್ಳೋದು, ಮುರುಳಿ ಅನ್ಯರಿಗೆ ಹೇಳೋದಂದ್ರೆ ಸ್ಯಾಂಪಲ್ ಆಗೋದು. तो गीता पाठशाला वालों के ऊपर बड़ी जिम्मेवारी है. अगर जरा भी सैंपल बनने में कमी दिखाई तो अनेक आत्माओं को भाग्य बनाने के बजाय भाग्य बनाने से वंचित करने के निमित्त भी बन जाएंगे, क्योंकि देखने वाले सुनने वाले साकार रूप में आप निमित्त आत्माओं को देखते हैं. बाप तो गुप्त है, इसलिए ऐसा श्रेष्ठ कर्म करके दिखाओ जो आपके श्रेष्ठ कर्मों को देख अनेक आत्माएं श्रेष्ठ कर्म करके अपने भाग्य की रेखाएं श्रेष्ठ बना सके. तो एक तो अपने को सदा सैंपल समझना, दूसरा सदा अपना सिंबल याद रखना. गीता पाठशाला वालों का सिंबल कौन सा जानते हो ना? कमल पुष्प. बाप दादा ने सुनाया है तो कमल बनो और अमल करो. कमल बनने का साधन ही है अमल करना. ಅಮಲ್ ಕರ್ನ ಅಂದ್ರೇನು? ಮುರುಳಿ ಏನ್ ಹೇಳುತ್ತೆ ಅದನ್ನ ಪ್ರಾಕ್ಟಿಕಲ್ ತರೋದು, ಅಮಲ್ ಮೇಲಾನ ಅಂತ. ಪ್ರಾಕ್ಟಿಕಲ್ ತರೋದನ್ನ ಅಮಲ್ ಮೇಲಾನ ಅಂತಾರೆ. ಗೀತಾ ಪಾಠಶಾಲೆ ಅಂತಂದ್ರೆ ಬಾಬಾ ಹೇಳ್ತಾರೆ ದೊಡ್ಡ ಜವಾಬ್ದಾರಿ. ನೀವು ಸ್ಯಾಂಪಲ್ ಆಗೋದ್ರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ, ಏನ್ ಜ್ಞಾನ ಹೇಳ್ತಿರೋ ಅದರಂತೆ ನಿಮ್ ಜೀವನ ಇಲ್ಲ ಅಂದ್ರೆ ಯಾರು ಕೇಳ್ತಿದ್ದಾರೆ, ಯಾರು ನೋಡ್ತಿದ್ದಾರೆ ಅವ್ರ ಅನ್ಕೋತಾರೆ ಅಯ್ಯೋ ಇವರೇ ಇಲ್ಲ ನಮಗೇನ್ ಹೇಳ್ತಾರೆ ಅಂತ ಅಂದಾಗ ಬಾಬಾ ಹೇಳ್ತಾರೆ ಅವರು ನಿಮ್ಮ ಪ್ರಭಾವ ಅನೇಕರ ಮೇಲೆ ಬೀಳುತ್ತೆ. ಜ್ಞಾನನೇ ಬಿಟ್ಟು ಹೋದ್ರೆ ಅಡ್ ಜನ್ಮದಿಂದ ವಂಚಿತರನ್ನು ಮಾಡಿಬಿಟ್ವಿ, ಅದ್ರದ್ದೆಷ್ಟು ಪಾಪ ಹೊರೆ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಯಾಕೆಂದ್ರೆ ಈಗ ಎಲ್ರೂ ಟೀಚರ್ ಮಕ್ಕಳು ಟೀಚರ್ ಆಗ್ಬಿಟ್ಟಿದಾರಲ್ವಾ. ಇನಿಷಿಯಲ್ ಟೈಮ್ ಬೇರೆ, ಈಗಿನ ಟೈಮ್ ಬೇರೆ. ತಂದೆ ಗುಪ್ತವಾಗಿದ್ದಾರೆ. ನೀವು ಎಷ್ಟು ಶ್ರೇಷ್ಠ ಕರ್ಮ ಮಾಡಿ ತೋರಿಸ್ತೀರೋ ನಿಮ್ಮ ಶ್ರೇಷ್ಠ ಕರ್ಮವನ್ನು ನೋಡಿ ಅನೇಕರು ತನ್ನ ಶ್ರೇಷ್ಠ ಕರ್ಮ ಮಾಡಿ ತನ್ನ ಭಾಗ್ಯದ ರೇಖೆಯನ್ನ ಎಳ್ಕೊಳ್ತಾರೆ. ನೀವೇನೆ ಜ್ಞಾನದ ಅನುಸಾರವಾಗಿ ಶ್ರೇಷ್ಠ ಸತ್ಕರ್ಮಗಳನ್ನು ಮಾಡಲ್ಲ ಅಂದ್ರೆ ಬೇರೆಯವರಿಗೆ ನೀವು ಪ್ರೇರಕರಾಗಲ್ಲ. ಪ್ರೇರಕರಾಗದೇ ಇರೋದೂ ಒಂದು ಏನೋ ದೊಡ್ಡ ಹೊರೆ. ಯಾಕೆ ನಿಮ್ಮಿಂದ ಅಯ್ಯೋ ಇವ್ರೇ ಹೆಂಗಿದ್ದಾರೆ ಏನಂತೆ ನಾನ್ ಮಾಡಿಲ್ಲ ಅಂದ್ರೆ ಅವ್ರು ಸರಿ ಇಲ್ಲ, ಅವ್ರು ಫಸ್ಟ್ ಸರಿ ಹೋಗ್ಲಲ್ಲ ಆಮೇಲೆ ನಾನು ಮಾಡ್ತೀನಿ ಅಂತಾರೆ. ಅದಕ್ಕೆ ಸ್ಯಾಂಪಲ್ ಆಗೋದಂದ್ರೇನೆ ಬಹಳ ದೊಡ್ಡ ಪುಣ್ಯದ ಸಂಪಾದನೆ ಮಾಡೋದು. ಸ್ಯಾಂಪಲ್ ಅಂಡ್ ಸಿಂಬಲ್ ಎರಡು ನೆನ್ಪಿಟ್ಕೊಳ್ಳಿ. ಸಿಂಬಲ್ ಅಂದ್ರೆ ಒಂದು ಏನು ಕಮಲ ಪುಷ್ಪ ನಿಮ್ ಸಿಂಬಲ್. ಹಂಗೆ ಬಾಬಾ ಹೇಳ್ತಿರೋದು ಸ್ಯಾಂಪಲ್ ಆಗೋದು, ಎಲ್ಲರ ಮುಂದೆ ಆದರ್ಶವಾಗಿರೋದು. ಎರಡೂ ನೆನ್ಪಿರ್ಲಿ. ಬಾಬಾ ಅವ್ರು ಹೇಳೋದು ಎರಡು ಮಾತು ನೆನ್ಪಿಟ್ಕೊಳ್ಳಿ, ಕಮಲ್ ಅವ್ರ ಅಮಲ್. ಸ್ಯಾಂಪಲ್ ಆಗ್ಬೇಕಂದ್ರೆ ಅಮಲ್, ಬಾಬಾ ಅವ್ರು ಹೇಳಿರೋ ಎಲ್ಲಾ ಮಾತನ್ನ ಜೀವನದಲ್ಲಿ ತರಬೇಕು. ಇನ್ನೊಂದು ಕಮಲ ಪುಷ್ಪದ ಸಮಾನ ಆ ಸ್ಥಿತಿಯಲ್ಲಿ ಬರ್ಬೇಕಂದ್ರೂ ಬಾಬಾ ಅವ್ರು ಹೇಳಿರೋ ಎಲ್ಲಾ ಮಾತುಗಳನ್ನ ಜೀವನದಲ್ಲಿ ತರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಅಂತಿದ್ದಾರೆ ಬಾಬೂರ್. ಅಗರ್ ಅಮಲ್ ನೈ ಕರ್ತೆ ತೋ ಕಮಲ್ ನೈ ಬನ್ ಸಕ್ತೆ ಹೈ, इसलिए सैंपल है और कमल पुष्प का सिंबल सदा बुद्धि में रखो.
ನೀವು ತಂದೆ ಹೇಳಿರೋ ಶ್ರೀಮತವನ್ನ, ಮುರುಳಿ ಏನಿದೆಯೋ ಅದನ್ನ ಅಮಲ್ ಮೇಲಾನ. ಮುರುಳಿಯಲ್ಲಿರೋ ಪ್ರತಿ ಶಬ್ದ, ಪ್ರತಿ ಲೈನ್ ಏನೋ ಶ್ರೀಮತ. ಏನ್ ಹೇಳ್ತಾರೆ ಬಾಬಾ, ನಾನು ಮತ ಕೊಡಕ್ ಬಂದಿದ್ದೀನಿ ಅಂತ, ಡೈರೆಕ್ಷನ್ ಕೊಡಕ್ ಬಂದಿದ್ದೀನಿ. ಇಡೀ ಜ್ಞಾನ ತಂದೆಯ ಡೈರೆಕ್ಷನ್. ಸೊ ಅದನ್ನ ನಾನು ಜೀವನದಲ್ಲಿ ತರೋದಂದ್ರೆ ನಾನು ಕಮಲ ಪುಷ್ಪದ ಸಮಾನ ನ್ಯಾರ ಆಗ್ತಾ ಸ್ಯಾಂಪಲ್ ಆಗೋದು. ಇಲ್ಲ ಅಂದ್ರೆ ಏನಾಗಲ್ಲ ಅಂತಾರೆ ಬಾಬೋರು. ಸೇವಾ ಕಿತನಾ ಭಿ ವೃದ್ಧಿ ಕೋ ಪ್ರಾಪ್ತ ಹೋ, लेकिन सेवा करते न्यारे बन प्यारे बनना. सिर्फ प्यारे नहीं बनना, न्यारे बन प्यारे बनना. क्योंकि सेवा से प्यार अच्छी बात है, लेकिन प्यार लगाव के रूप में बदल नहीं जाए, इसको कहते हैं न्यारा बन प्यारा बनना. सेवा के निमित्त बने ये तो बहुत अच्छा किया, पुण्य आत्मा का टाइटल तो मिल ही गया. इसलिए देखो खास निमंत्रण दिया है, क्योंकि पुण्य का काम किया है. अब आगे जो सिद्धि का पाठ पढ़ाया, तो सिद्धि की स्थिति से रुद्धि को प्राप्त करते रहना. समझा आगे क्या करना है. ತಂದೆ ಹೇಳ್ತಿರೋದು ನ್ಯಾರ ಪ್ಯಾರ ಆಗೋದಂತಂದ್ರೆ ಇದು ಶ್ರೇಷ್ಠ ಸ್ಥಿತಿ. ಆದ್ರೆ ಬರೀ ಪ್ರಿಯರಾಗಕ್ ಹೋಗ್ಬೇಡಿ, ನ್ಯಾರ ಆಗಿ ಪ್ರಿಯರಾಗಿ. ಅಂದ್ರೆ ನಿರಂತರ ವಿದೇಹಿ ಆತ್ಮ ಸ್ವರೂಪದಲ್ಲಿದ್ದು ಎಲ್ಲರಿಗೆ ಆತ್ಮಿಕ ಸ್ನೇಹ. ಸೇವೆ ಮೇಲಿನ ಪ್ರೀತಿ ಒಳ್ಳೇದು, ಆದ್ರೆ ಸೇವೆಯ ಮೇಲಿನ ಪ್ರೀತಿ ಲಗಾವ್, ಮೋಹ ಆಗಬಾರ್ದು. ನಾನೇ ಮಾಡ್ಬೇಕು, ನಂದೇ ಡ್ಯೂಟಿ, ನಾನೇ ಮಾಡ್ಬೇಕು, ನಂದೇ ಇದು, ನಾನೇ ಇದು, ನಾನ್ ಮಾಡ್ದೆ. ಇವೆಲ್ಲ ಏನಿದೆ ವ್ಯಾಮೋಹದ ಭ್ರಮೆಗಳು, ಎಲ್ಲ ಬಿಟ್ಬಿಟ್ಟು ಇದ್ರಲ್ಲಿ ಹಿಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆಯಾ? ಸನ್ಯಾಸಿ ಎಲ್ಲಾ ಬಿಟ್ಟ ಮೇಲೆ ಅದೇನೋ ಕಮಂಡಲ ಇಟ್ಕೊಂಡ್ಬಿಟ್ಟು ಅಯ್ಯೋ ಇದೊಂದು ಬೇಕು ಅಂತ ಸಾಯುವಾಗ ಕಮಂಡಲ ಇಲ್ಲಿ ಇಟ್ರೆ ಸಾಯ್ತೀನಿ ಅಂತ ಹಂಗಾಗೋಯ್ತು. ಎಲ್ಲ ಬಿಟ್ಟು ಬಂದ್ಬಿಟ್ಟು ಸೇವೆಯಲ್ಲಿ, ಎಲ್ಲ ಬಿಟ್ಟು ಬಂದು ಯಾವುದೋ ಆತ್ಮಗಳ ಹಿಂದೆ, ಎಲ್ಲ ಬಿಟ್ಟು ಬಂದು ಇನ್ನೇನೋ. ಇವೆಲ್ಲ ಏನಕ್ಕೆ? ಅಥವಾ ಶರೀರನು ಹೊಟ್ಟೆ ಕೈ ಬಿಡುತ್ತೆ, ಅದು ಹಿಡ್ಕೊಂಡು ಬಾಬನ್ ನೆನಪಿಲ್ದೆ ಏನಕ್ಕೆ ಬೇಕು? ದೇಹಾಭಿಮಾನ ಅನ್ನೋದು ಎಂಥ ವೆರೈಟಿ ರೂಪಗಳನ್ನ, ಸೂಕ್ಷ್ಮ ರೂಪಗಳನ್ನ ತಗೊಳುತ್ತೆ ಅಂದ್ರೆ, ಅದಕ್ಕೆ ಬಾಬಾ ಹೇಳ್ತಾರೆ ದೇಹದಿಂದನೇ ನ್ಯಾರ ಆಗ್ಬಿಟ್ರೆ ನೋ ಪ್ರಾಬ್ಲಮ್. ದೇಹದಿಂದ ನ್ಯಾರ ಆತ್ಮನಾಗದೆ ಆಗಕ್ಕಾಗಲ್ಲ. ಯಾಕೆ ಎಲ್ಲ ಜಗತ್ತಿನ ಇಷ್ಟೆಲ್ಲ ಸೋಕಾಳ್ ದೊಡ್ಡ ದೊಡ್ಡ ಮನುಷ್ಯರುಗಳೆಲ್ಲ ಫೇಲು? ಯಾಕೆಂದ್ರೆ ಅವ್ರಿಗೆ ಆತ್ಮ ನ್ಯಾರ ಆಗಕ್ ಬರ್ತಿಲ್ಲ. ಆತ್ಮನೇ ಆಗಲ್ಲ ಅಂದ್ರೆ ನ್ಯಾರ ಆಗೋ ಪ್ರಶ್ನೆನೇ ಇಲ್ಲ. ದೇಹಾಭಿಮಾನದಿಂದ ಹೋಗೋದೇ ಇಲ್ಲ. ಅದು ಒಳ್ಳೆ ಶೈತಾನ್ ಇದ್ದಂಗೆ ದೇಹಾಭಿಮಾನ. ಆ ಈಗೋ ಇದೆ ನೋಡ್ರಿ, ಆ ನಾನು ಅನ್ನೋದು ಭೂತ ಇದ್ದಂಗೆ. ಇದನ್ನ ತೆಗೆಯೋದು ದೊಡ್ಡ ವಿಷಯ ಅಲ್ವಾ? ಅದು ಒಂದು ದೇಹಾಭಿಮಾನ ಅನ್ನೋದು ಎಷ್ಟು ವೆರೈಟಿ ರೂಪಗಳ, ವೆರೈಟಿ ವಿಕಾರಗಳ ರೂಪ ತಗೊಳುತ್ತೆ. ಇದನ್ನ ತುಂಬಾ ಸೂಕ್ಷ್ಮವಾಗಿ ಚಿಂತನೆ ಮಾಡ್ಬೇಕು, ಅವಾಗೇನೆ ನ್ಯಾರ ಆಗೋಕ್ಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸೇವೆಯಲ್ಲಿ ನೀವು ನಿಮಿತ್ತರು, ನಿಮ್ಮದೆಲ್ಲ ಸೇವೆ ಲಗಾವ್, ನಿಮ್ದು ವ್ಯಾಮೋಹದ ಭ್ರಮೆ ಬಿಡ್ರಿ ಅಂತಾರೆ. ಎಲ್ಲಾ ಬಾಬನ್ ಮಕ್ಕಳು BKSಗೆ ಸೇವೆ 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 ಅಂತ ಹೋಗ್ತಾರೆ. ಅದೇ ಕೂತ್ಕೊಂಡು ಯೋಗ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ. ಅದೇ ಕೂತ್ಕೊಂಡು ಮನನ ಚಿಂತನೆ ಮಾಡ್ರಿ, ಮಾಡಕ್ಕಾಗಲ್ಲ, ಎದೋಗ್ತಾರೆ. ಸೇವೆ ಕೊಟ್ರೆ ಸೇವೆ ಮಾಡ್ತಾರೆ, ಬಟ್ ಬ್ಯಾಲೆನ್ಸ್ ಇಡ್ರಲ್ಲ. ಫಸ್ಟ್ ಜ್ಞಾನ ಯೋಗ ಧಾರಣೆ, ಆಮೇಲೆ ಆ ಸ್ಥಿತಿ ಇಟ್ಕೊಂಡು ಆಮೇಲೆ ಈ ಸೇವೆಗೆ ಬನ್ನಿ. ಇಲ್ಲಾಂದ್ರೆ ಬರ್ಬೇಡ್ರಿ, ಕೂತ್ಕೊಳ್ಳಿ, ಯೋಗ ಮಾಡ್ರಿ. ಸೇವೆ ಇಲ್ದೆ ನಿಮ್ ಸ್ಥಿತಿ ಇಲ್ದೆ ನಿಮ್ ಸೇವೆ ಬೇಕಾಗಿಲ್ಲ ಬಾಬವ್ರಿಗೆ. ಇದು ತುಂಬಾ ಒಳಗಡೆ ಒಂದು ಮಳೆ ಹೊಡೆದಂಗೆ ಬುದ್ಧಿಗೆ ಹೋಗ್ಬೇಕು ಈ ಪಾಯಿಂಟ್. ನಂದು ಯೋಗ ಇಲ್ದೆ, ನನ್ನ ಸ್ಥಿತಿ ಇಲ್ದೆ ಬಾಬವ್ರು ನನ್ನ ಸೇವೆನ ಸ್ವೀಕಾರ ಮಾಡಲ್ಲ. ಅದು ಬರೀ ನನಗೆ ನನ್ನ ಟೈಮ್ ಪಾಸಿಂಗ್ ಒಂದು ಕೆಲಸ ಆಗುತ್ತೆ. ಈ ಎಲ್ಲ ಕೇಳ್ತಾ ಇದ್ದೀರಾ, ಎಲ್ಲೆಲ್ಲಿ ಕೂತಿದ್ದೀರೋ ಎಲ್ಲರಿಗೂ ಅರ್ಥ ಆಗ್ತಿದ್ಯಲ್ಲ ಬಾಬವ್ರು ಏನ್ ಹೇಳ್ತಿದ್ದಾರೆ. ನ್ಯಾರ ನಿಮಿತ್ತನಾಗಿನೂ ಸೇವೆಯಲ್ಲಿ ಬರ್ಬೇಕು. ನಿಮ್ಮನ್ನ ನಿಮ್ ದೇಹದಿಂದನೇ ನೀವು ನ್ಯಾರ ಆಗ್ರಿ ಅಂತಿದಾರಲ್ಲ, ಬಿಟಾಕ್ರಿ ಎಲ್ಲ ಬಂಧನಗಳನ್ನ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ಪುಣ್ಯ ಸಂಪಾದನೆ ಮಾಡೋದು ಕಾಮನ್ ವಿಷಯ ಅಲ್ಲ. ನ್ಯಾರ ಪ್ಯಾರ ಇಲ್ಲದೆ ಪುಣ್ಯಾತ್ಮನ ಆಗಕ್ಕಾಗಲ್ಲ. ಮೋಹ ಇಟ್ಕೊಂಡು ಪುಣ್ಯ ಸಂಪಾದನೆ ಮಾಡಕ್ಕಾಗತ್ತಾ? ಅದು ಹೆಂಗೆ ಅಂತಂದ್ರೆ, ಒಂದು ದೊಡ್ಡ ಕಲ್ಲು ಬೆನ್ನಲ್ಲಿ ಕಟ್ಕೊಂಡು ನೀರಲ್ಲಿ ಇಳ್ದಂಗೆ ಅದು ಮುಳುಗ್ಸುತ್ತೆ ಹೊರ್ತು
ತೇಲೋದು. ಅದಕ್ಕೆ ಹೇಳ್ತಿರೋದು ಬಾಬುವರು, ಪುಣ್ಯಾತ್ಮರಾಗ್ಬಿಟ್ವಿ, ಸೇವೆಯಲ್ಲಿ ಬಂದ್ಬಿಟ್ವಿ ಅನ್ನೋದು ಇಲ್ವೇ ಇಲ್ಲ. तो पुण्य आत्मा का टाइटल तो मिल ही गया, इसलिए देखो खास निमंत्रण दिया है ना, क्योंकि पुण्य का काम किया है. अब आगे जो सिद्धि का पाठ पढ़ाया, तो सिद्धि की स्थिति को वृद्धि प्राप्त करना, समझाना. ಪುಣ್ಯಾತ್ಮರಾಗೋ ಚಾನ್ಸ್ ಅಂತೂ ಸಿಕ್ತು, ಪುಣ್ಯಾತ್ಮರು ನೀವು ಅನ್ನೋ ಟೈಟ್ಲ್ ಸಿಕ್ತು. ಬಟ್ ಆದ್ರೆ ಅದನ್ನ ಇಟ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ. ಯಾಕೆಂದ್ರೆ ಸೇವೆಯ ಸಿದ್ಧಿ ಅಥವಾ ಗೀತಾ ಜ್ಞಾನ ಹೇಳೋ ವಿಧಿ ಅಂಡ್ ಸಿದ್ಧಿ, ಸೇವೆ ಜ್ಞಾನ ಹೇಳೋ ಚಾನ್ಸ್ ಸಿಕ್ತು ನಿಮಗೆ, ಅದು ಪುಣ್ಯ ಮಾಡ್ಕೊಳ್ಳೋ ಚಾನ್ಸು. ಆದ್ರೆ ನೀವು ಹೇಳುವಾಗ ನೀವು ಆ ಸ್ವರೂಪರಾಗಿ, ನೀವು ಆ ಸ್ಥಿತಿಯಲ್ಲಿದ್ದು, ಆ ವಿಧಿ ಮತ್ತೆ ಆ ಒಂದು ನಷ್ಟಮೋಹ ಸ್ಥಿತಿಯಲ್ಲಿ ಇದ್ಕೊಂಡು ನೀವು ಮಾಡಲ್ಲ ಅಂದ್ರೆ ನೀವು ಆ ಪುಣ್ಯನ ಜಮಾ ಮಾಡಕ್ಕಾಗಲ್ಲ, ಸಿದ್ಧಿಯ ರೂಪದಲ್ಲಿ ತಗೊಂಡೋಗಕ್ಕಾಗಲ್ಲ. ಅರ್ಥ ಆಯ್ತಾ? ಮುಂದೇನ್ ಮಾಡ್ಬೇಕು ಅನ್ನೋದು ಅಂಡರ್ಲೈನ್ ಮಾಡ್ತಿದ್ದಾರೆ ಬಾಬುವರು. ಟೈಟ್ಲ್ ತಗೊಳ್ಳೋದು ದೊಡ್ಡದಲ್ಲ, ಆ ಟೈಟಲ್ ಅನ್ನ ಮೇಂಟೈನ್ ಮಾಡೋದು, ಆ ಟೈಟ್ಲ್ ಅನ್ನು ಇಟ್ಕೊಳ್ಳೋದಿದೆ ನೋಡಿ ಜೀವನ ಪರ್ಯಂತ, ಆ ಪುಣ್ಯನ ವೃದ್ಧಿ ಮಾಡೋದಿದೆ ನೋಡಿ, ಅಲ್ಲಿ ಅಟೆನ್ಷನ್ ಪ್ಲೀಸ್. ಅದಕ್ಕೆ ಪುಣ್ಯ ಮಾಡ್ತಾ ಮಾಡ್ತಾ ಇನ್ನು ಬೇರೆ ಹೊರೆ ಹೊತ್ಕೊಳ್ಳಲ್ವಲ್ಲ ಅನ್ನೋದು ಬೇಕಾದಷ್ಟು ಮಾತುಗಳನ್ನ ಮೇಲೆ ಹೇಳಿದ್ರು. ವಿಧಿ ಸಿದ್ಧಿಯ ಮಧ್ಯದಲ್ಲಿ ಬೇಕಾದಷ್ಟು ಪರಿಸ್ಥಿತಿಗಳು, ನಾನು ಅನ್ನೋದೇನಿದೆ, ಸೇವೆಯಲ್ಲಿ ಸ್ವಾರ್ಥ ಏನಿದೆ, ಅದು ಹೆಂಗೆ ಹೆಚ್ಚು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರು. ತಿಳ್ಕೊಂಡ್ರಲ್ವಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬಾ. ಗಳಿಗೆ ಸಮಜಾ ಅಂತಾರೆ, ಬುದ್ಧಿಗೋಯ್ತ ತಿಳುವಳಿಕೆ ಅಂತ. सभी विशेष एक बात की इंतजार है ना, कौन सी? रिजल्ट सुनाए, रिजल्ट आप सुनाएंगे या बाप सुनाएंगे? बाप दादा ने क्या कहा था, रिजल्ट लेंगे या देंगे? ड्रामा प्लान अनुसार जो चला, जैसे चला उसको अच्छा ही कहेंगे. लक्ष्य सबने अच्छा रखा, लक्षण यथाशक्ति कर्म में दिखाया. बहुत काल का वरदान नंबरवार धारण किया भी, और भी अभी भी जो वरदान प्राप्त किया है वो वरदानी मूर्त बन बाप समान वरदान दाता बनते रहना, वरदान का दाता बनते रहना. इस अभी बाप दादा क्या चाहते हैं? ಏನೆಲ್ಲ ನೀವು ವೆಯ್ಟ್ ಮಾಡ್ತಿದ್ರಿ ಆ ರಿಸಲ್ಟ್ ಪ್ರತಿ, ಅದನ್ನು ಹೇಳಲ್ಲ ನಾನು, ರಿಸಲ್ಟ್ ಹೇಳಲ್ಲ. ಬಾಬಾ ಹೇಳ್ತಾರೆ, ತಂದೆ ನೀವು ಹೇಳ್ತಿರೋ ರಿಸಲ್ಟು ನಾನು ಹೇಳಲ್ಲ. ಬಾಬಾ ಏನು ಹೇಳಿದ್ದಾರೆ, ರಿಸಲ್ಟ್ ಅನ್ನ ತಗೊಳ್ತೀನಿ, ನೀವು ರಿಸಲ್ಟ್ ಕೊಡ್ತಿರೋ ನಾನು ತಗೊಳ್ಳ. ಹೆಂಗೆ ಬಾಬಾ ಚತುರ್ ಸುಜಾನಲ್ಲ ಹೆಂಗ್ ಮಾತಾಡ್ತಾರೆ. ಡ್ರಾಮಾ ಅನುಸಾರ ಏನ್ ನಡೀತು, ಹೆಂಗ್ ನಡೀತು, ಒಳ್ಳೇದೇ ಆಯ್ತು. ಎಲ್ಲ ಜೋ ಹೇ ಜೋ ಚಲ ಸಬ್ ಅಚ್ಚ ಅಚ್ಚ ಅಂತಾರೆ ಬಾಬಾ. ಲಕ್ಷ್ಯ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಆದ್ರೆ ಲಕ್ಷಣ ತರೋದ್ರಲ್ಲಿ ಯಥಾಶಕ್ತಿ ಧಾರಣೆ ಮಾಡಿದ್ರಿ. ಬಹುಕಾಲದ ವರದಾನ ನಂಬರ್ ವಾರ್ ಧಾರಣೆ ಮಾಡಿದ್ರಿ. ಅಶರೀರಿ ಭವ, ಅವ್ಯಕ್ತ ಮೂರತ್ ಭವ, ಇನ್ನ ಬೇಕಾದಷ್ಟು ವರದಾನ ಕೊಡ್ತಾರೆ, ಎಲ್ಲ ನಂಬರ್ ವಾರ್ ಧಾರಣೆ ಮಾಡ್ತೀರಾ. ಈಗ್ಲೂ ಏನು ವರದಾನ ಪ್ರಾಪ್ತಿ ಇದೆ, ಬಾಬುವರು ಪ್ರತಿದಿನ ಪ್ರತಿಗಳಿಗೆ ವರದಾನ ಕೊಡ್ತಾರಲ್ಲ, ಇದನ್ನು ಧಾರಣೆ ಮಾಡಿಕೊಂಡು ವರದಾನದ ದಾತನಾಗ್ರಿ. ತಂದೆ ಏನ್ ಬಯಸ್ತಾರೆ, ಬಾಪ್ ದಾದಾ ಕ್ಯಾ ಚಾಹತೆ ಹೇ, ನಾನೇನ್ ಬಯಸ್ತೀನಿ, बाप दादा क्या दे, वरदान तो मिला. अब इस वर्ष बहुत काल बंधन मुक्त अर्थात बाप समान कर्मातीत स्थिति का विशेष अभ्यास करते दुनिया को न्यारे और प्यारेपन का अनुभव कराओ. कभी कभी अनुभव करना, अभी इस विधि को बदल बहुत काल की अनुभूतियों का प्रत्यक्ष बहुत काल अचल अडोल निर्विघ्न निर्बंधन निर्विकल्प निर्विकरम अर्थात निराकारी निर्विकारी निरहंकारी इसी स्थिति को दुनिया के आगे प्रत्यक्ष रूप में लाओ. इसको कहते हैं बाप समान बनना. समझा? ಏನು ಹೇಳ್ತಿದ್ದಾರೆ ನೋಡಿ ಬಾಬುವರು, ಎಷ್ಟು ಸುಂದರವಾಗಿ. ಬಾಬಾ ಹೇಳ್ತಾರೆ, ಈ ವರ್ಷ ನೀವು ಮಕ್ಕಳು ಬಹುಕಾಲ ಬಂಧನ್ ಮುಕ್ತರಾಗಿ
ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯಲ್ಲಿರೋ ವಿಶೇಷ ಅಭ್ಯಾಸ ಮಾಡ್ತಾ ಪ್ರಪಂಚದವ್ರ ಮುಂದೆ ನ್ಯಾರ ಪ್ಯಾರ ಆಗಿ ಅನುಭವ ಮಾಡಿಸ್ತಾ ಹೋಗ್ರಿ. ನ್ಯಾರಾಪನ್ ಪ್ಯಾರಾಪನ್ ಏನು ಅನ್ನೋದು ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಅನುಭವ ಆಗಬೇಕು. ಯಾವಾಗಲೂ ಒಂದ್ಸಾರಿ ಅನುಭವ ಮಾಡೋದು ಈ ವಿಧಿ ಬಹುಕಾಲದ ಅನುಭೂತಿಯನ್ನ ಅಂದ್ರೆ ಒಂದೊಂದ್ ಸಾರಿ ಅನುಭವ ಮಾಡೋದಲ್ಲ, ಬವಳತ್ರೆ ಸದಾ ಕಾಲಕ್ಕೆ ಏಕರಸವಾಗಿ ಅನುಭವ ಮಾಡಿ ಅಂತ. ಯಾಕೆ ಬಹುಕಾಲದ ರಾಜಾಯಿ ಬೇಕಂದ್ರೆ ಬಹುಕಾಲದ ಸ್ಥಿತಿಯಲ್ಲಿ ಇಷ್ಟು ಬೇಕು. ಅದರಿಂದ ಈಗೇನ್ ಮಾಡಿ ಅಂದ್ರೆ ಬಹುಕಾಲದ ಅನುಭೂತಿಗಳ ಪ್ರತ್ಯಕ್ಷ ಫಲವನ್ನ ತೋರಿಸಿ ಜಗತ್ತಿನ ಮುಂದೆ. ಯಾವ್ಯಾವ ಸ್ಥಿತಿ? ಅಚಲ, ಅಡೋಲ, ನಿರ್ವಿಘ್ನ ಸ್ಥಿತಿ. ಏನೇ ವಿಘ್ನ ಬರ್ಲಿ ವಿಘ್ನ ರೂಪರಾಗಬೇಡಿ. ನಿರ್ಬಂಧನ ಸ್ಥಿತಿ, ನಿರ್ವಿಕಲ್ಪ ಸ್ಥಿತಿ ಅಂದ್ರೆ ವಿಕಾರಗಳ ವಿಕಲ್ಪಗಳನ್ನ ವಿಕೃತ ಸಂಕಲ್ಪ ಅಂತಾರಲ್ಲ, ಆ ವಿಕಲ್ಪಗಳೇ ಬರಂಗಿಲ್ಲ. ಎಲ್ಲಾ ತರಹದ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ನಿರ್ಬಂಧನ, ನಿರ್ವಿಕರ್ಮ ಅರ್ಥಾತ್ ವಿಕರ್ಮಗಳನ್ನ ನೀವು ಮಾಡಂಗಿಲ್ಲ. ಅದಕ್ಕೆ ಫೈನಲಿ ಇಷ್ಟೂ ಸ್ಥಿತಿಯನ್ನ 3 ಮಾತಲ್ಲಿ ನಿರಂತರ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿಯನ್ನ ಪ್ರಪಂಚದವರ ಮುಂದೆ ಪ್ರತ್ಯಕ್ಷವಾಗಿ ತೋರಿಸಿ ಇದಕ್ಕೆ ಹೇಳಲಾಗುತ್ತೆ ತಂದೆಯ ಸಮಾನ ಸ್ಥಿತಿ. ಬಾಬೂರ್ ಲಾಸ್ಟ್ ವರ್ಡ್ ಅಲ್ಲ, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಇದೇನು ನಿರಂತರದ ವಿದೇಹಿ ಅವಸ್ಥೆ ಏನಿದೆ, ನಷ್ಟ ಮೋಹ ಸ್ಥಿತಿ ಏನಿದೆ, ಎಲ್ಲದರಿಂದ ಬುದ್ಧಿ ಕಟ್ ಆಫ್ ಅಂದ್ರೆ ಸದಾ ಅಚಲ, ಅಡೋಲ, ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ವಿಕರ್ಮ. ವಿಕರ್ಮಗಳೇ ಆಗಂಗಿಲ್ಲ. ನಿರ್ವ್ಯರತ್ ಕರಂ, ಇದೆಲ್ಲದ್ರಿಂದ ನಿರ್ವ್ಯರತ್ ಸ್ಥಿತಿ, ಸಂಕಲ್ಪ, ಇದೆಲ್ಲ ಸ್ಥಿತಿಗಳು ತಂದೆಯ ಸಮಾನ ಸ್ಥಿತಿ. रिजल्ट में पहले स्वयं से स्वयं संतुष्ट वो कितने रहे, क्योंकि एक है स्वयं की संतुष्टता, दूसरी है ब्राह्मण परिवार की संतुष्टता, तीसरी है बाप की संतुष्टता. तीनों की रिजल्ट में अभी और मार्क्स लेनी है तो संतुष्ट बनो, संतुष्ट करो. बाप की संतुष्ट मणि बन सदा चमकते रहो. बाप दादा बच्चों का रिकॉर्ड रखते हैं, इसलिए गुप्त रिकॉर्ड बताते हैं. ओवन आ रहे इसलिए बाप सदा ಸಂಪನ್ನತಾ ಕಿ ರಿಸಲ್ಟ್ ದೇಖ್ತೆ ಹೈ. ಬಾಬಾ ಹೇಳ್ತಿರೋದೇ ಸ್ವಯಂ ಸಂತುಷ್ಟರು ಎಷ್ಟಾಗಿದ್ದೀರಾ ನೋಡ್ಕೊಳ್ಳಿ. ಹೇಗೇನೆ 3 ಪ್ರಕಾರದ ಸಂತುಷ್ಟತೆ ಸರ್ಟಿಫಿಕೇಟ್ ಅಲ್ಲ. ಸ್ವಯಂ ಬ್ರಾಹ್ಮಣ ಪರಿವಾರ ಬಾಬೋರಿಂದ 3 ಸರ್ಟಿಫಿಕೇಟ್ ತಗೋಬೇಕು. ಈಗ ಇನ್ನ ಜಾಸ್ತಿ ತಗೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ, ಅಂದ್ರೆ ಫುಲ್ ಇಲ್ಲ ಅಂತ. ಸಂತುಷ್ಟರಾಗಿ ಸಂತುಷ್ಟ ಮಾಡಿ ಸಂತುಷ್ಟ ಮಣಿಗಳಾಗಿ ತಂದೆಯ ಸಂತುಷ್ಟ ಮಣಿಗಳಾಗಿ ಹೊಳಿತಾ ಇರಿ. ಬಾಬಾ ಮಕ್ಕಳ ರೆಕಾರ್ಡ್ ಇಟ್ಕೊಂಡಿದ್ದಾರೆ, ಬಹಳ ಗುಪ್ತ ರೆಕಾರ್ಡ್ ಹೇಳ್ತಿದ್ದಾರೆ ಬಾಬವರು. ಎಲ್ಲ ಹೋಪ್ಫುಲ್ ಆಗಿದ್ದೀರಾ, ಆದ್ರೆ ತಂದೆ ಸದಾ ಪ್ರಸನ್ನತೆಯ ಸ್ಥಿತಿಯನ್ನ ನೋಡ್ತಾರೆ. ಅಂತಿಮ ಸಂಪೂರ್ಣ ಸಂತುಷ್ಟತೆ ಅಂದ್ರೆ ಸಂಪನ್ನ ಸ್ಥಿತಿಯಲ್ಲಿ ಏನ್ ಸಂತುಷ್ಟತೆ ಬರುತ್ತಲ್ಲ ಆ ಪ್ರಸನ್ನತೆಯನ್ನ ನೋಡಕ್ ಬಯಸ್ತೀನಿ ಅಂತ. सभी संतुष्ट मणियां होना, रुद्धि को देख करके खुश रहो. आप सब तो इंतजार में हो कि अबू रोड तक क्यों लगे, तो अभी तो सिर्फ हाल भरा है. फिर क्या करेंगे, फिर सोएंगे या अखंड योग करेंगे, ये भी होना है. इसलिए थोड़े में ही राजी रहो. 3 पैर के बजाय 1 पैर पृथ्वी भी मिले तो भी राजी रहो. पहले ऐसा होता था ना, ये नहीं सोचो. परिवार की वृद्धि की खुशी मनाओ. आकाश और पृथ्वी तो छूटने वाले नहीं है, पहाड़ तो बहुत है, ये भी होना चाहिए, ये भी मिलना चाहिए. ये बड़ी बात बना देते हो. ये दादियाँ भी सोच में पड़ जाती है, क्या करे कैसे करे. ऐसे भी दिन आएंगे जो दिन के धूप में सो जाएंगे, रात में जागेंगे. वो लोग आग जलाकर आसपास बैठ जाते हैं गर्म होकर के. आप योग की अग्नि जला करके बैठ जाएंगे. पसंद है ना? या खटिया चाहिए, बैठने के लिए कुर्सी चाहिए, या पहाड़ की पीठ कुर्सी बना देना. जब तक साधन है तो सुख लो, नहीं तो पहाड़ी को कुर्सी बनाना.
पीठ को आराम चाहिए ना, और तो कुछ नहीं। 5,000 आएंगे तो कुर्सियां तो उठानी पड़ेंगी। ಹಾ, ಬಾಬಾ ಹೇಳ್ತಿರೋದು ಅವಾಗ ಬರೀ ಓಂ ಶಾಂತಿ ಭವನ್ ಇತ್ತಲ್ಲ, ಅದನ್ನು ತುಂಬಿಡ್ತು 5,000 ಜನದ ಹಾಲು. ಬಾಬಾ ಹೇಳ್ತಾರೆ ಚಿಂತೆ ಇಲ್ಲ, ಆ, ಧರ್ತಿ ಆಕಾಶ ದೊಡ್ಡದಾಗಿದೆ, ನೀವು ಇದು ಬೇಕು ಅದು ಬೇಕು, ಮೊದ್ಲು ಹಿಂಗಿರ್ಲಿಲ್ಲ ಅಂದ್ರೆ, ಮೊದ್ಲೆಲ್ಲ ಸ್ವಲ್ಪನೇ ಇತ್ತು ಪರಿವಾರ, ಬೇಗ ಬಾಬನ್ ಮೀಟ್ ಮಾಡ್ತಿದ್ರು. ಜಾಸ್ತಿ ಜನ ಆದಂಗೆ ಹೊಳ್ತಿರೋ ವೃದ್ಧಿಯನ್ನು ನೋಡಿ ಖುಷಿ ಪಡಿ. ಬಾಕಿ ಬೆಳಗ್ಗೆ ಬಿಸಿಲಲ್ಲಿ ನಿದ್ದೆ ಮಾಡಬೇಕು, ರಾತ್ರಿ ಎಲ್ಲ ಯೋಗಾಗ್ನಿಯಲ್ಲಿ ತಪಸ್ಬೇಕು, ಎದ್ದು ಯೋಗ ಮಾಡ್ರಿ. ಆ ತರ ಪರಿಸ್ಥಿತಿ ಸಮಯ ಬರುತ್ತೆ ಅನ್ನೋದನ್ನ ಹಿಂಟ್ ಹೇಳಿದ್ದಾರೆ. ನಿಮ್ಗೆ ಕುರ್ಚಿಗಳು ಸಿಗಲ್ಲ, ಲಾಸ್ಟ್ ಅಲ್ಲಿ ಏನು ಸಿಗಲ್ಲ ಅಂತಂದ್ರೆ ಬೆಟ್ಟನೇನೆ ನಿಮ್ಮ ಇದನ್ ಮಾಡ್ಕೊಳ್ಳಿ. ಏನಾದ್ರೂ ಸಪೋರ್ಟ್ ಬೇಕಲ್ವಾ ನಿಮ್ ಬೆನ್ನಿಗೆ ಅಂತ ಹೇಳ್ತಿದ್ದಾರೆ ಬಾಬವರು. ಯಾಕೆಂದ್ರೆ ಜಾಸ್ತಿ ಜನ ಬಂದಂಗೆ ಕುರ್ಸಿಗಳೆಲ್ಲ ತೆಗಿಬೇಕಾಗತ್ತೆ, ಇಡ್ಬೇಕಾಗತ್ತೆ. ನೀವೆಲ್ಲರ ಬಯಸೋದೇನು, ಅಬು ರೋಡ್ವರೆಗೂ ಕ್ಯೂ ನಿಲ್ಲುತ್ತೆ ಅಂದ್ರೆ ಎಲ್ಲಿ ಸಿಗುತ್ತೆ ಜಾಗ? ಮಲ್ಗಕ್ಕೂ ನಿಲ್ಲಲ್ಲ, ನಿಂತ್ಕೊಳ್ಳಕ್ಕೂ ಸಿಗಲ್ಲ. जब क्यू लगेंगी तो कटिया भी छोड़नी पड़ेंगी, एवर रेडी रहना. अगर कटिया मिले तो भी हाजी, धरनी मिले तो भी हाजी. ऐसे ही शुरू में बहुत अभ्यास कराया है. 15-15 दिन तक दवाखाना बंद रहता था. दमा पेशेंट भी डोड़ा और लस्सी पीते थे, लेकिन बीमार नहीं हुए, सब तंदुरुस्त हो गए. तो ये शुरू में अभ्यास करके दिखाया, अंत में भी ऐसे ही होगा. नहीं तो सोचो दमा का पेशेंट और उसको लस्सी दो, पहले ही घबरा जाएंगे. लेकिन दुआ की दवा साथ में होती है, इसलिए मनोरंजन होता है. पेपर नहीं लगता है, मुश्किल नहीं लगता है, त्याग नहीं. क्या है क्या है, एक्सकर्शन हो जाती है ना, तो सभी तैयार होना. प्रबंध करने वाले के पास टीचर्स लिस्ट ले आएंगे ना, इसलिए नहीं बुलाते ना. ಬಾಬಾ ಅಂತಿಮ ಸಮಯದ ತಯಾರಿ ಎಲ್ಲ ಹೇಳ್ತಾ ಇದ್ದಾರೆ. ದೊಡ್ಡದಾಗಿ ಕ್ಯೂ ನಿಲ್ಲುತ್ತೆ ಅಂದ್ರೆ ನಿಮ್ ಕಾಟ್ಗಳು ಕೊಡ್ಬೇಕು, ನಿಮ್ ಜಾಗನೂ ಕೊಡ್ಬೇಕು, ಎಲ್ಲ ಕೊಡ್ಬೇಕಾಗುತ್ತೆ. ಕಾಟ್ ಸಿಕ್ಕಿದ್ರು ಹಾಜಿ, ದರಡಿ ನೆಲದಲ್ಲಿ ಮಲ್ಕೊಂಡ್ರು ಹಾಜಿ. ಈ ಅಭ್ಯಾಸ ಇನಿಷಿಯಲಿನೂ ಬಾಬಾ ಮಾಡಿಸಿದ್ರು. ಕಾಟಿಲ್ದೆ ಕೆಳಗ್ ಮಲಗೋದೆಲ್ಲ ದಾದಿಗಳು, ಅವ್ರುಗಳು ವಯಸ್ಸಾದ್ಮೇಲೂ ನಾನು ನೋಡ್ತಿದ್ದೆ ಅವ್ರು ಹೆಂಗ್ ಕೆಳಗ್ ಮಲ್ಕೋತಾರೆ ಅಂತ. 15 ದಿನ ಬಾಬಾ ಡಿಸ್ಪೆನ್ಸರಿ ಬಂದ್ ಮಾಡಿಸ್ಬಿಟ್ಟು ದಮಾ ಪೇಷಂಟ್ಸ್ಗೂ ಏನೇ ಕಾಯಿಲೆ ಬಂದ್ರು ಊಟದಲ್ಲೇನೆ ಯೋಗ ಮಾಡಿ ಸರಿ ಮಾಡ್ಕೊಳ್ಳಿ ಅನ್ನೋ ತರ. ದಮಾ ಪೇಷಂಟ್ಗೆ ಮಜ್ಜಿಗೆ ಕೊಡೋದಂದ್ರೆ ಎಷ್ಟು ಕಷ್ಟದ ವಿಷಯ ಅಲ್ವಾ. ಆದ್ರೆ ಜೋಳ ಲಸ್ಸಿ ಅಂದ್ರೆ ಮಜ್ಜಿಗೆ ಎರಡೂ ಕೋಲ್ಡೆ, ಆದ್ರೂ ಅದನ್ನ ಅವರು ದವಾ ದುವಾ ಅದರಲ್ಲಿ ಅದೇ ಔಷಧಿ ಆಯ್ತು. ಯಾಕೆಂದ್ರೆ ಅದರಲ್ಲಿ ಈಶ್ವರನ ಆಶೀರ್ವಾದ ಇತ್ತು. ಅದನ್ನ ಮನೋರಂಜನೆಯ ತಗೊಂಡ್ರು, ಎಕ್ಸ್ಕರ್ಷನ್ ಅಂತ ತಗೊಂಡ್ರು, ಯೋಚನೆ ಮಾಡಲಿಲ್ಲ, ಪೇಪರ್ ಅಂದ್ಕೊಳ್ಳಿಲ್ಲ. ಅದಕ್ಕೇನೆ ಎಲ್ಲ ಕಾಯಿಲೆನೆ ಸರಿ ಹೋಗ್ಬಿಡ್ತು, ದಮಾದಿಂದನೇ ಆಚೆ ಬಂದ್ಬಿಟ್ರು ಎಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ತಯಾರಿದ್ದೀರಾ ಇದಕ್ಕೆಲ್ಲ? तो समय आने पर ये सब साधन से भी परे साधना के सिद्धि स्वरूप में अनुभव करेंगे. रूहानी मिलिट्री होना, मिलिट्री का पार्ट तो बजाना है ना. अभी तो स्नेही परिवार है, घर है, ये भी अनुभव कर रहे हो. लेकिन समय पर रूहानी मिलिट्री बन, जो समय आया उसको उसी स्नेह से पार करना है. ये भी मिलिट्री की विशेषता है. ರೂಹಾನಿ ಮಿಲಿಟ್ರಿ ಅಂದ್ರೆ ಹೆಂಗ್ ಟೈಮೋ ಹಂಗೆ ಅದನ್ನ ಕ್ರಾಸ್ ಮಾಡ್ಬೇಕೆ ಹೊರ್ತು ನಂಗೆ ಇದೇ ಬೇಕು ಅದೇ ಬೇಕಂತ ಇಲ್ಲ. ಮಿಲಿಟ್ರಿ ಅವ್ರು ನೋಡಿ ಪಾಪ ಎಲ್ಲೆಲ್ಲೋ ಹೆಂಗೆಂಗೋ ಊಟ ತಿಂಡಿ ನೀರಿಲ್ದೇನೆ ಹೋಗಿ ಕೂತ್ಕೋತಾರೆ ದೇಶಕ್ಕೋಸ್ಕರ. ಬಾಬಾ ಹೇಳ್ತಾರೆ ಹಂಗ್ ನೀವೂನು ರೆಡಿ ಆಗ್ಬೇಕು. ಗುಜರಾತ್ का ये विशेष वरदान है, जो एवरेडी रहते हैं बहाना नहीं देते, क्या करे कैसे करे, रिजर्वेशन नहीं मिलती है, पहुंच जाते हैं. नजदीक का फायदा है. गुजरात को आज्ञाकारी बनने का विशेष आशीर्वाद है, क्योंकि सेवा में भी हाजिर करते हो ना. मेहनत की सेवा सदा गुजरात को देते हैं. रोटी की सेवा कौन करता है? स्थान देने की, भागदौड़ करने की सेवा गुजरात करता है ना. बाप दादा सब देखते हैं, ऐसे नहीं बाप दादा को पता नहीं पड़ता है.
मेहनत करने वालों को विशेष महबूब की मोहब्बत प्राप्त होती है। नजदीक का भाग्य और भाग्य को आगे बढ़ाने का तरीका अच्छा रखते हैं। भाग्य को बढ़ाना सबको नहीं आता है। कोई को भाग्य प्राप्त होता है लेकिन उतने तक ही रहता है, बढ़ाना नहीं आता। लेकिन गुजरात को भाग्य है और बढ़ाना भी आता है, इसलिए अपना भाग्य बढ़ा रहे हो, ये देख बाप दादा भी खुश है। तो बाप की विशेष आशीर्वाद ये भी एक भाग्य की निशानी है, समझा। ಗುಜರಾತ್ ಅವ್ರಿಗೆಲ್ಲ ಇದೆಲ್ಲರಿಗೆ ಹೇಳೋದು, ಎಷ್ಟು ಹಾಜಿ ಮಾಡ್ತೀವಿ ಯಾವುದೇ ವಿಷಯದಲ್ಲಿ, ಚಾಹೆ ಸೇವೆ, ಚಾಹೆ ಬೇರೆ ಯಾವುದೇ ಮೆಹನತ್ ಕರ್ಮಗಳಿರ್ಬೋದು, ಯಾವುದೇ ಡ್ಯೂಟೀಸ್ ಇರ್ಬೋದು, ಅಲ್ಲಿ ಯಾರೇ ಹಾಜಿ ಮಾಡಿದ ತಕ್ಷಣ ಎಲ್ಲರ ಆಶೀರ್ವಾದ, ಪರಮಾತ್ಮನ ಆಶೀರ್ವಾದ ಸಿಗುತ್ತೆ. ನನ್ನ ಆಶೀರ್ವಾದ ಇದೆ ಅಂತ ಹೇಳ್ತಿದ್ದಾರೆ ಬಾಬೂರ್. ಯಾಕೆಂದ್ರೆ ಸರಳಬೇನ್ ಏನಿದ್ರಲ್ಲ, ಏನೇ ಮಧುಬಂದಿಂದ ಎಷ್ಟೇ ಕಷ್ಟದ ಸೇವೆ ಕೊಟ್ರು ಅದಕ್ಕೆ ಹಾಜಿ ಮಾಡಿ ಹತ್ರದಲ್ಲಿದ್ದಾರಲ್ಲ, ಎಲ್ಲದರಲ್ಲಿ ಎಲ್ಲ ಕಾರ್ಯಕ್ಕೆ ಸಹಯೋಗದ ಕೈ. ಅದಕ್ಕೆ ಬಾಬಾ ಹೇಳುತ್ತೆ, ಕಷ್ಟಪಡೋರಿಗೆ ತಂದೆ ಮೆಹಬೂಬ ತುಂಬಾ ಪ್ರೀತಿ ಮಾಡೋ ಪ್ರಿಯತಮನ ಆಶೀರ್ವಾದ ಇದ್ದೇ ಇದೆ. ಪ್ರೀತಿನೂ ಸ್ಪೆಷಲ್ ಆಗಿದೆ. जो भी चारों ओर के स्नेही बच्चे पहुंचे हैं, बाप दादा भी उन सभी देश विदेश दोनों के स्नेही बच्चों का स्नेह का रिटर्न सदा अविनाशी स्नेह भाव ಇದೆ 4 ಲೈನ್ ಇದೆ का वरदान दे रहे हैं. ಎಲ್ಲಾ ದೇಶ ವಿದೇಶದ ಮಕ್ಕಳಿಗೆ ಸ್ನೇಹಿ ಭವ वरदान ಕೊಡ್ತಿದ್ದಾರೆ. स्नेह में जैसे दूर दूर से दौड़कर पहुंचे हो, ऐसे ही जैसे स्थूल में दौड़ लगाई समीप पहुंचे, सन्मुख पहुंचे, ऐसे पुरुषार्थ में विशेष उड़ती कला द्वारा बाप समान बनना, अर्थात सदा बाप के समीप रहना. जैसे यहाँ सामने पहुंचे हो, वैसे सदा उड़ती कला द्वारा बाप के समीप ही रहना. समझा क्या करना है? ये स्नेह, दिल का स्नेह, दिलाराम बाप के पास आपके पहुंचने के पहले ही पहुंच जाता, चाहे सन्मुख हो, चाहे आज के दिन देश विदेश में शरीर से दूर है, लेकिन दूर होते हुए सभी बच्चे समीप थे, समीप दिल तख्त नशीन है. ಎಲ್ಲಿ ಪ್ರೀತಿ ಇದೆ ಅಲ್ಲಿ ಡಿಸ್ಟೆನ್ಸ್ ಇರಲ್ಲ. ಬಾಬಾ ಹೇಳ್ತಾರೆ, ದೇಶ ವಿದೇಶದಲ್ಲಿ ಎಲ್ಲೇ ಇರಲಿ, ಸನ್ಮುಖದಲ್ಲಿರಲಿ, ದೂರದಲ್ಲಿರಲಿ, ಎಲ್ಲ ನನ್ನ ಹೃದಯದಲ್ಲಿದ್ದಾರೆ. सबसे समीप का स्थान दिल है, तो विदेश या सेवा देश में नहीं बैठे, लेकिन दिल तख्त पर बैठे हैं. समीप हो गए ना, तो सभी बच्चों की यादगार उल्हेने, मीठी मीठी रूरवान सौगात सब बाप के पास पहुंच गई. बाप दादा भी स्नेही बच्चों को सदा मेहनत से मुक्त हो, मोहब्बत में लगन में मगन रहो, ये वरदान दे रहे हैं. ನೀವೇನೆಲ್ಲ ಕಳಿಸಿದ್ದೀರಾ, ಉಲೇನ ಇರ್ಬೋದು, ಸೌಗಾತಿ ಎಲ್ಲನ ನೀವು ಮುಟ್ತು, ನಾನು ರಿಟರ್ನ್ ನಿಮ್ಮ ಪ್ರೀತಿಗೆ ವರದಾನ ಕೊಡ್ತಿದ್ದೀನಿ. ಸದಾ ಪರಿಶ್ರಮದಿಂದ ಮುಕ್ತ, ಪುರುಷಾರ್ಥದ ಪರಿಶ್ರಮದಿಂದ ಮುಕ್ತ. ಹೆಂಗಿರಿ? ಮುಹಬ್ಬತ್, ತಂದೆಯ ಪ್ರೀತಿಯಲ್ಲಿ ಮಗ್ನರಾಗಿರಿ. ತಥಾಸ್ತು ಅಂದ್ರು. ಸಭಿ ಕೋ ರಿಟರ್ನ್ ಮೇ ಮಿಲ್ ಗಯಾನಾ, ಸಿಕ್ತಲ್ವಾ ಪ್ರೀತಿಯ ರಿಟರ್ನ್ ಅಲ್ಲಿ ವರದಾನ. ಅಚ್ಚಾ, सर्वस्नेही आत्माओं को, सदा समीप रहने वाली आत्माओं को, सदा बंधन मुक्त कर्मातीत स्थिति में बहुत काल अनुभव करने वाली विशेष आत्माओं को, सर्व दिल तख्त नशीन संतुष्ट मणियों को बाप दादा अव्यक्त स्थिति बहु के वरदान साथ याद प्यार, गुड मॉर्निंग, ಗುಡ್ ನೈಟ್ ಅಂಡ್ ಗುಡ್ ಮಾರ್ನಿಂಗ್. ಬಾಬಾ ಬಂದು ಹೋಗೋಷ್ಟೊತ್ತಿಗೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಎರಡು ಆಗೋಯ್ತು. ಏನ್ ಹೇಳಿದ್ರು? ಅವ್ಯಕ್ತ ಸ್ಥಿತಿ ಭವದ ವರದಾನ ಕೊಟ್ಬಿಟ್ರು. ಮೇಹನತ್ ಮುಕ್ತ, ಎಷ್ಟು ದೊಡ್ಡ ವರದಾನ. ಕಷ್ಟದಿಂದ ಮುಕ್ತರಾಗಿ ಸದಾ ನನ್ನ ಪ್ರೇಮದಲ್ಲಿ ಮುಳುಗಿರಿ. ಅವ್ಯಕ್ತ ಸ್ಥಿತಿ ಭವ ವರದಾನ ಏನಿವತ್ತು? पुराने खाते समाप्त कर नए संस्कार रूपी नए वस्त्र धारण करने वाले बाप समान संपन्न भव. ಹಳೆಯ ಖಾತೆಯನ್ನ ಸಮಾಪ್ತಿ ಮಾಡಿ ಹೊಸ ಸಂಸ್ಕಾರ ರೂಪಿ ಹೊಸ ವಸ್ತ್ರವನ್ನ ಧಾರಣೆ ಮಾಡೋ ಮಕ್ಕಳೇನೆ ತಂದೆಯ ಸಮಾನ ಸಂಪನ್ನರು.
ಸಂಸ್ಕಾರನ ಯಾಕೆ ವಸ್ತ್ರ ಅನ್ನೋದು? ಕರ್ಮಗಳ ಆಧಾರದ ಮೇಲೆ ಸಂಸ್ಕಾರ, ಆ ಸಂಸ್ಕಾರದ ಆಧಾರದ ಮೇಲೆ ನಮ್ಮ ದೇಹ ರೂಪಿ ವಸ್ತ್ರ ಸಿಗುತ್ತೆ. ಅದ್ರ ಕನೆಕ್ಟೆಡ್ ಏನ್ ಸಿಗುತ್ತೋ ಅದೆಲ್ಲ ಅದ್ರ ಮೇಲೆ. ಅದಕ್ಕೇನೆ ಎಚ್ಚರ. ಜೈಸೆ ದೀಪಾವಳಿ ಪರ್ ನಯೇ ವಸ್ತ್ರ. ದೀಪಾವಳಿಯ ಶುಭಾಶಯಗಳಲ್ವಾ ಎಲ್ಲರಿಗೆ ಬಾಬಾ ನೋಡಿ ಎತ್ತ ಶುಭಾಶಯ ಕಳಿಸ್ತಾರೆ. दीपावली पर नए वस्त्र धारण करते, ऐसे आप बच्चे इस मर्जीवा नए जन्म में नए संस्कार रूपी वस्त्र धारण कर नया वर्ष मनाओ. अपनी कमजोरी, कमियां, निर्बलता, कोमलता आदि जो भी पुराने खाते रहे हुए उसे समाप्त कर सच्ची दीपावली मनाओ. इस नए जन्म में नए संस्कार धारण कर लो तो बाप समान संपन्न बन जाएंगे. ಕೇಳಿದ್ರಾ? ದೀಪಾವಳಿಯ ಶೋಂಕಲ ಎಲ್ಲ ಕ್ಲೀನ್ ಮಾಡಿ ಹೊಸ ಡ್ರೆಸ್ ಹಾಕೊಂಡು ದೀಪ ಬೆಳಗಿಸ್ತೀರಾ? ಒಳಗಡೆ ನಿರಂತರ ದೀಪ ಬೆಳಗಿಸ್ಕೊಂಡು ಹೊಸ ಸಂಸ್ಕಾರಗಳ ಡ್ರೆಸ್ ಹಾಕೊಳ್ಳಿ. ಏನಿರೋ ಬರೋ ಕಮ್ಜೋರಿಗಳಿದೆ, ಸಂಸ್ಕಾರಗಳಿದೆ, ಕೋಮಲತೆ ಇದೆ, ಎಲ್ಲಾ ನಿರ್ಬಲತೆಗಳನ್ನ ಬೆಂಕಿ ಹಾಕ್ಬಿಟ್ಟು ಸತ್ಯ ದೀಪಾವಳಿಯನ್ನ ಆಚರಿಸಿ ಹೊಸ ಸಂಸ್ಕಾರಗಳ ಡ್ರೆಸ್ ಹಾಕೊಳ್ಳಿ ಅಂತಿದ್ದಾರೆ. ಏನು ಎಲ್ಲ ಕೇಳಿಸ್ತಿದ್ಯಾ? ಅವಾಗಲೇ ಸಂಪನ್ನರಾಗೋದು. ಸ್ಲೋಗನ್: शुद्ध संकल्प का खजाना जमा हो तो व्यर्थ संकल्पों में समय नहीं जाएगा. ಮನನ ಮಾಡಿ ಮಾಡಿ ಶುದ್ಧ ಸಂಕಲ್ಪ ಜಮಾ ಯಾರು ಮಾಡ್ಕೋತಾರೆ ಅವರಿಗೆ ವ್ಯರ್ಥ ಸಂಕಲ್ಪಗಳು ಬರೋಕ್ ಸಾಧ್ಯನೇ ಇಲ್ಲ. ಏನಂತೀರಾ? ಇವತ್ತು 3rd ಸಂಡೇ, ಅದಕ್ಕೆ 6:30 to 7:30 ಯೋಗ ಇದೆ. ಅದರಿಂದ ಶುಭ ಭಾವನೆ ಹಾಗೂ ಶ್ರೇಷ್ಠ ವೃತ್ತಿಯಿಂದ ಮನ್ಸ ಮಹಾದಾನಿಗಳಾಗಿ ಎಲ್ಲರಿಗೆ ನಿರ್ಭಯತೆಯ ವರದಾನ ಕೊಡೋ ಸೇವೆ ಮಾಡಿ. ಯೋಗದಲ್ಲಿ ಎಲ್ಲರೂ ಭಯಭೀತರಾಗಿದ್ದಾರಲ್ಲ ಮನುಷ್ಯರು, ಅವರೆಲ್ಲರಿಗೆ ನಿರ್ಭಯತೆಯ ವರದಾನ ಕೊಡಿ. ನೀವು ಆತ್ಮಗಳು ಭಯಭೀತರಾಗಬೇಡಿ, ನೀವು ಭಗವಂತನ ನೆನಪು ಮಾಡ್ರಿ ಅಂತ ಹೇಳ್ಬಿಟ್ಟು. ಸರಿನಾ? ಓಂ ಶಾಂತಿ. ಎಲ್ಲರಿಗೆ ದೀಪಾವಳಿಯ ಶುಭಾಶಯಗಳು. ಬಾಬಾ ಅವರೇ ಶುಭಾಶಯಗಳೇನು ಕೊಟ್ರು? ಹೊಸ ಸಂಸ್ಕಾರಗಳ ಡ್ರೆಸ್ ಹಾಕೊಳ್ಳಿ, ಬಾಕಿದೆಲ್ಲ ಬೆಂಕಿ ಹಚ್ಚಿ. ಪಟಾಕಿಗೆ ಬೆಂಕಿ ಹಚ್ಚುತ್ತಾರೆ ಅವರು ಮನುಷ್ಯರು, ವೇಸ್ಟು. ಬಟ್ ಆದರೆ ನಾವೇನು ಮಾಡಬೇಕು? ಸಂಸ್ಕಾರಗಳಿಗೆ ಬೆಂಕಿ ಹಚ್ಚಬೇಕು. ಮನೆಯಲ್ಲಿ ಮೊಮ್ಮಕ್ಕಳಿರಲಿ, ಯಾರೇ ಮಕ್ಕಳಿರಲಿ, ಜ್ಞಾನದಲ್ಲಿಲ್ಲ ಅವರೆಲ್ಲರಿಗೆ ಹೇಳಿ ಪಟಾಕಿಗೆ ದುಡ್ಡು ಹಾಕಬೇಡಿ. ಇವತ್ತು ಪುಣ್ಯ ಮಾಡ್ರಿ. ನೀವು ಬಡವರಿಗೆ ಯಾರಿಗೂ ಊಟ ಇಲ್ವೋ, ಹಾಸ್ಪಿಟ್ಲು ಬೇರೆ ಬೇರೆ ಕಡೆ ಹೋಗಿ 10 ಜನ 20 ಜನ ಅದೇ ದುಡ್ಡಿಗೆ ಊಟ ದಾನ ಮಾಡಿ ಅಂತ ಹೇಳಿ ಊಟ ಕೊಡಿಸಿ ಎಲ್ಲರಿಗೆ. ನೀವು ಮನೆಯಿಂದ ಮಾಡಿಸ್ಕೊಡ್ಬೇಡಿ, ಬೇರೆ ಕಡೆ ತರಿಸಿ ಕೊಡಿ. ಬಟ್ ಆದರೆ ದುಡ್ಡಿಗೆ ಬೆಂಕಿ ಹಚ್ಚಬೇಡಿ. ಯಾಕೆಂದರೆ ದೇಶದಲ್ಲಿ ಇಷ್ಟು ಬಡತನ, ಇಷ್ಟು ಊಟಕ್ಕಿಲ್ಲ, ಇಷ್ಟೆಲ್ಲ ಹೆಚ್ಚು ಕಡಿಮೆ ಆಗ್ತಿದೆ ಪಟಾಕಿ ಹಿಂದೆ. ನೀವು ಎಲ್ಲಿದ್ದೀರೋ ಬಾಬನ ಮಕ್ಕಳು, ನೀವು ದೇವತೆಗಳು, ಅಲ್ಲಿ ಬೇರೆಯವ್ರಿಗೂ ದುಡ್ಡು ವೇಸ್ಟ್ ಮಾಡಕ್ಕೆ ಬಿಡಬೇಡಿ. ಮಕ್ಕಳ ಖುಷಿಗೆ ಮೊಮ್ಮಕ್ಕಳ ಖುಷಿಗೆ ಅನ್ಬೇಡ್ರಿ. ಅವ್ರಿಗೆ ಹೇಳಿ, ಅವ್ರಿಗೆ ಇವತ್ತು ಆಶೀರ್ವಾದ ಕೊಡಿಸಿ, ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಹೋಗಿ ದಾನ ಮಾಡಿ ಬನ್ನಿ, ಹಣ ಫ್ರೂಟ್ಸ್ ದಾನ ಮಾಡಿ ಬನ್ನಿ, ಊಟ ದಾನ ಮಾಡಿ ಬನ್ನಿ ಅಂತ ಹೇಳಿ. ಇದು ಈ ಥರ ವೇಸ್ಟ್ ಮಾಡೋದು ಇಂಥ ಟೈಮಲ್ಲಿ ಹೊರೆ, ತುಂಬ ದೊಡ್ಡ ಹೊರೆ. ಜ್ಞಾನ ಇದ್ದು ಮಾಡ್ತಾರೋ ಇಲ್ದು ಮಾಡ್ತಾರೋ ಅಂತೂ ಹೊರೆ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಅದಕ್ಕೆ ಬಹಳ ಎಚ್ಚರ.